ಆಕಾಶವಾಣಿ ಕಲಬುರಗಿ. ಸಮಯ 11 ಗಂಟೆ. ಕಲ್ಯಾಣವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನಿಂದ ಜಾರಿಯಾಗುತ್ತಿರುವ ಸಿಜಿಎಸ್ಟಿ 2.0 ಕುರಿತು ಮಾಹಿತಿ ನೀಡಲು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕಲಬುರಗಿ ವಿಭಾಗೀಯ ಸಿಜಿಎಸ್ಟಿ ಸಹಾಯಕ ಆಯುಕ್ತರಾದ ಶ್ರೀಶೈಲ್ ಎಂ ತೋರ್ಗಲ್ ಹಾಗೂ ಸಿಜಿಎಸ್ಟಿ ಅಧೀಕ್ಷಕರಾದ ರಮೇಶ್ ತಪಸಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಸಂಗಮೇಶ್. ಕೇಳುಗರು ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 295-986 295-987 ಮತ್ತು 310-105. ನಮ್ಮ ಕಲಬುರಗಿ ಎಸ್ಟಿಡಿ ಕ್ರಮಾಂಕ 08472. ಕಲ್ಯಾಣವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕಾಗಿ ಈಗ ಭಾಷಣ ಸ್ಟುಡಿಯೋಗೆ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ತಮಗೆಲ್ಲ ತಿಳಿದ ಹಾಗೆ ಸರಕು ಮತ್ತು ಸೇವಾ ತೆರಿಗೆ ಅಂದರೆ GST, ಈ ಟ್ಯಾಕ್ಸ್ ಅಲ್ಲಿ ಆದಂತಹ ಪರಿಷ್ಕೃತ ಮಾಹಿತಿ ಬಗ್ಗೆ ನಿಮ್ಮೊಂದಿಗೆ ಕಾರ್ಯಕ್ರಮ ಮಾಡಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೊಂದಿಗೆ ಈ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಕಲಬುರಗಿ ವಿಭಾಗೀಯ CGST ಸಹಾಯಕ ಆಯುಕ್ತರಾದ ಶ್ರೀಶೈಲ್ ಎಂ ತೋರ್ಗಲ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಇವರೊಂದಿಗೆ ಅಧೀಕ್ಷಕರಾದಂತಹ ರಮೇಶ್ ತಪಸಿ ಸರ್ ಕೂಡ ಉಪಸ್ಥಿತರಿದ್ದಾರೆ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ತೋರ್ಗಲ್ ಸರ್, ಈಗ ಆರಂಭದಲ್ಲಿ GST 2.0 ಇಂದಿನಿಂದ ಶುರು ಆಗ್ತಿದೆ. ಈ ಹೊಸ ರೇಟ್ಸ್ ಎಲ್ಲ ಇಂದಿನಿಂದ ಲಾಗು ಆಗ್ತಿದೆ. ಈ GST ಕುರಿತಾಗಿ ಮಾತಾಡೋದಾದರೆ ಆರಂಭದಲ್ಲಿ ನಮಗೆ ತಿಳಿಸಿ, GST 1.0 ಅಂದರೆ ಹಿಂದಿನ GST ರೆಜಿಮಲ್ಲಿ ಯಾವೆಲ್ಲ ದರಗಳಿದ್ದು ಅದರ ಬ್ರೀಫ್ ಹಿಸ್ಟ್ರಿಯನ್ನು ತಿಳಿಸಿ. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. GST 1.0 ಅದು 2017 ಫಸ್ಟ್ ಜುಲೈದಲ್ಲೇ ಇಂಟ್ರೊಡ್ಯೂಸ್ ಮಾಡಿದರು. ಆವಾಗ ಅದಕ್ಕಿಂತ ಮೊದಲು ದೇರ್ ಸೋ ಮೆನಿ ಟ್ಯಾಕ್ಸಸ್, ಮೋರ್ ದೆನ್ 10 ಟ್ಯಾಕ್ಸಸ್ ಬರ್ತದೆ. ಅವೆಲ್ಲ ಕೂಡಿ ಒಂದು ಟ್ಯಾಕ್ಸ್ ಮಾಡಿದರು, ದಟ್ ಈಸ್ GST. ಸೊ ಮೋರ್ ದೆನ್ 10 ಟ್ಯಾಕ್ಸಸ್ ವೇರ್ ಸೆಂಟ್ರಲ್ ಎಕ್ಸೈಸ್ ಸರ್ವಿಸ್ ಟ್ಯಾಕ್ಸ್, ಆಕ್ಟ್ರೈ, ಸೆಸ್ ಆನ್ ಸೆಸ್ ಲೆವಿಡ್ ಬೈ ದ ಸ್ಟೇಟ್ಸ್, ಸೆಸ್ ಲೆವಿಡ್ ಬೈ ದ ಸೆಂಟರ್, ಇವೆಲ್ಲ ಕೂಡಿ ಒಂದು ಟ್ಯಾಕ್ಸ್ ಮಾಡಿದರು. ಅದೆಲ್ಲ ಏನು ಕರೀತಾರೆ ಅಂತಂದರೆ ಒನ್ ಟ್ಯಾಕ್ಸ್, ಒನ್ ನೇಷನ್, ಒನ್ ಟ್ಯಾಕ್ಸ್. ದಟ್ ವಾಸ್, ನೀವು ಅದನ್ನು 1.0 ಅಂತ ಕರಿಬೋದು. ಅವಾಗ ಇನ್ನು ಪ್ರೊಸೀಜರ್ಸ್ ಇನ್ನು ಸಿಂಪ್ಲಿಫೈ ಆಗಿದ್ದಿಲ್ಲ. ಅದನ್ನೆಲ್ಲ ಪ್ರೊಸೀಜರ್ ಸಿಂಪ್ಲಿಫೈ ಮಾಡಿ ಆಮೇಲೆ ಸ್ಲ್ಯಾಬ್ ರೇಟ್ಸ್ ಎಲ್ಲ ಕಡಿಮೆ ಮಾಡಿದರು. 4 ಇದ್ದದ್ದು 2 ತೊಗೊಂಬಂದ್ರು ಈಗ. ಸೊ ಅದಕ್ಕೆ ನಾವು 2.0 ಅಂತ ಕರಿತೀವಿ. ಈಗ ಯಾವುದೇ ಕಾಯ್ದೆ ಅಂದರೆ ಕಾಲಕ್ಕೆ ತಕ್ಕ ಹಾಗೆ ತಿದ್ದುಪಡಿ ಆಗೋದು ಸರ್ವೇ ಸಾಮಾನ್ಯ. ಅದರಲ್ಲಿ ಈ GST ಕಾಯ್ದೆ ಕೂಡ ಒಂದು. ಈಗ GST 2.0 ಇಂದಿನಿಂದ ಆರಂಭ ಆಗ್ತಿದೆ. ಈ ಕುರಿತಾಗಿ ಕೇಳುಗರಲ್ಲಿ ಏನಾದರೂ ಗೊಂದಲಗಳಿದ್ದರೆ, ಅನುಮಾನಗಳಿದ್ದರೆ ದಯವಿಟ್ಟು ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಅತಿಥಿಗಳಿಗೆ ಕೇಳಬಹುದು. ಈಗ ತಪಸಿ ಸರ್ ಹೇಳಿ, ಈಗ GST ಪರಿಷ್ಕೃತ ದರ ಇಂದಿನಿಂದ ಜಾರಿಯಾಗ್ತಿದೆ. ಈಗ ನಾವು ಹಳೆ GST ನೋಡೋದಾದರೆ ಪ್ರಮುಖವಾಗಿ 4 ಸ್ಲ್ಯಾಬ್ಗಳಂತ ಮಾತಾಡ್ತೀವಿ: 5%, 12%, 18%, 28%. ಈಗ ಆಧುನಿಕ ಅಂದರೆ ಈ ಪರಿಷ್ಕೃತ GSTಯಲ್ಲಿ ಏನೆಲ್ಲ ಬದಲಾವಣೆಗಳು ಪ್ರಮುಖವಾಗಿದೆ ಸರ್? ಈಗ ಹೊಸದಾಗಿ ಬಂದಿರುವಂಥ ಪರಿಷ್ಕೃತ GST ದರಗಳಲ್ಲಿ ಮುಖ್ಯವಾಗಿ 2 ಸ್ಲ್ಯಾಬನ್ನು ಅಂದರೆ ಎರಡು ದರಗಳನ್ನು ವಿಂಗಡಣೆ ಮಾಡಿದ್ದಾರೆ. ಒಂದು ಮುಖ್ಯವಾಗಿ ಮುಂಚೆ GST 1.0 ಅಥವಾ ಮುಂಚೆ ಏನು 1/7/2017 GST ಭಾರತದಲ್ಲಿ ಲಾಗುವಾಯಿತು. ಆವತ್ತು 4 ಥರದ ದರಗಳು ಚಾಲ್ತಿಯಲ್ಲಿದ್ದವು. ಮೊದಲನೇದು 5%, 12 ಮತ್ತು 18 ಮತ್ತು 28% ದರಗಳು. ಅದರ ಜೊತೆಗೆ 28 ಜೊತೆ ಕೆಲವೊಂದು ಸಸ್ಯಗಳನ್ನು ಕೂಡ ನಿಗದಿಪಡಿಸಲಾಗಿತ್ತು. ಈಗ ಅವು ಭಾಳಷ್ಟು 4 ಥರದ ದರಗಳಿರೋದ್ರಿಂದ ಕೆಲವೊಂದು ಲಿಟಿಗೇಷನ್ ಅಂದರೆ ವ್ಯಾಜ್ಯಗಳಿಗೆ ಮೂಲವಾಗಿತ್ತು. ಯಾಕಂದರೆ ಕ್ಲಾಸಿಫಿಕೇಷನ್ ಇಶ್ಯೂ ಅಂದರೆ ವಿಂಗಡಣೆಗಳಲ್ಲಿ ತೊಂದರೆ ಆಗ್ತಿತ್ತು. ಕೆಲವೊಂದು ಟ್ಯಾಕ್ಸ್ ಪೇಯರು 12 ಬರ್ತಿರೋದಿರಲಿಲ್ಲ, 18 ಬರ್ತಿರ್ತು. ಬಟ್ ಅದನ್ನು ಹೆಸರು ಸಿಮಿಲರ್ ಇರೋದ್ರಿಂದ ಅದು ಈ 2 ವಸ್ತುಗಳ ಮಧ್ಯೆ ಅದನ್ನು ನಮಿನಿಕಲ್ಚರ್ ಅಂತ ಏನು ಹೆಸರು ಏನಂತೀವಿ ಅದು ಸಾಮಾನ್ಯವಾಗಿ ಹೋಲಿಕೆ ಆಗೋದ್ರಿಂದ ಇದನ್ನು 12ರಲ್ಲೂ ನಾವು ವಿಂಗಡಣೆ ಮಾಡಬಹುದನ್ನು ಅಥವಾ 5ರಲ್ಲಿ ವಿಂಗಡಣೆ ಮಾಡಬಹುದಾದ್ರೆ ಆ ಥರ 18ರಲ್ಲಿ ಬರುವಂಥ ದರಗಳನ್ನು 12ರಲ್ಲೋ ಅಥವಾ 15ರಲ್ಲಿ ಮಾಡೋದ್ರಿಂದ ಗೌರ್ಮೆಂಟಿಗೆ ಅದರಿಂದ ಕೊರತೆ ಅಂದರೆ ಟ್ಯಾಕ್ಸ್ ಲೇವಿಯಲ್ಲಿ ಕೊರತೆ ಆಗ್ತಿತ್ತು. ಅದರಿಂದ ವ್ಯಾಜ್ಯಗಳು ಜಾಸ್ತಿ ಆಗ್ತಿದ್ದವು. ಇವೆಲ್ಲವನ್ನು ಹೋಗಲಾಡಿಸುವ ಸಲುವಾಗಿ ಗೌರ್ಮೆಂಟ್ ಏನು ಮಾಡಿದೆ, ಇವಾಗ ಎರಡು ಮೇನು ದರಗಳನ್ನು ಜಾರಿಗೆ ತಂದಿದೆ. ಒಂದು 5%, ಇನ್ನೊಂದು 18%. ಕೆಲವೊಂದಲ್ಲಿ 28% ದರದಲ್ಲಿ ಮುಂಚೆ
ಟ್ಯಾಕ್ಸ್ ಲೇವಿ ಆಗ್ತಿತ್ತೋ ಅವುಗಳನ್ನು 18% ತಂದಿದ್ದಾರೆ. ಕೆಲವೊಂದು 18ರಲ್ಲಿ ಆಗ್ತಿತ್ತು, ಅವನ್ನು 12ರಲ್ಲಿ ಆಗ್ತಿತ್ತು, ಅವೆಲ್ಲನೂ ತೆಗೆದು 5% ತಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ವಸ್ತುಗಳು ದಿನನಿತ್ಯ ಬಳಕೆಯಾಗುವಂಥ ಜನಸಾಮಾನ್ಯರಿಗೆ ಅನುಕೂಲವಾಗುವಂಥ ವಸ್ತುಗಳನ್ನು, ಕೆಲವೊಂದು ಫುಡ್ ಐಟಮ್ಸನ್ನು 5%ಇಂದ ಎಕ್ಸಮ್ಟ್ ಮಾಡಿ 0% ಮಾಡಿದ್ದಾರೆ. ಕೆಲವೊಂದು 12%, 18% ಮುಂಚೆ ಲೇವಿ ಆಗ್ತಿದ್ದ ವಸ್ತುಗಳನ್ನು 5% ತಂದಿದ್ದಾರೆ. ಇನ್ನು ಕೆಲವೊಂದು 28% ಮುಂಚೆ ಲೇವಿ ಆಗ್ತಿದ್ದ ವಸ್ತುಗಳನ್ನು 18ಗೆ ತಂದಿದ್ದಾರೆ. ಕೆಲವೊಂದು 18%ಅಲ್ಲಿ ಲೇವಿ ಆಗ್ತಿದ್ದ ವಸ್ತುಗಳನ್ನು ಕೂಡ ಇವಾಗ 40% ಇನ್ನೊಂದು ಸ್ಲಾಬ್ ಇದೆ. ಅಂದರೆ ಐಷಾರಾಮಿ ವಸ್ತುಗಳು ಅಥವಾ ಸಿನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ನಾವು, ಅವಕ್ಕೆಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಅಂದರೆ ಉದಾಹರಣೆಗೆ ಹೇಳೋದಾದರೆ ತಂಬಾಕದಿಂದ ಉತ್ಪನ್ನವಾಗುವಂಥ ವಸ್ತುಗಳು, ಅವುಗಳನ್ನು 40% ವ್ಯಾಪ್ತಿಗೆ ತಂದಿದ್ದಾರೆ. ಐಷಾರಾಮಿ ಕಾರುಗಳನ್ನು 40% ತಂದಿದ್ದಾರೆ. ಬೈಕ್ಗಳು 350 cc ಹೆಚ್ಚು ಮೇಲ್ಪಟ್ಟು ಇಂಜಿನಿನ ಸಾಮರ್ಥ್ಯ ಹೊಂದಿರುವಂಥ ಬೈಕ್ಗಳು 40% ಲೇವಿ ಮಾಡ್ತಿದ್ದಾರೆ. ಅಂದರೆ ಇದರ ಮುಖ್ಯ ಉದ್ದೇಶ ಏನಂದರೆ, ಐಷಾರಾಮಿ ಅಂದರೆ ಈಗ ಈ ಹೈಯೆಸ್ಟ್ ರೇಟನ್ನು ಲೇವಿ ಮಾಡೋದು ಮುಖ್ಯ ಗೌರ್ಮೆಂಟ್ ಉದ್ದೇಶ. ಒಂದು, ಇಂಥ ವಸ್ತುಗಳನ್ನು, ಈ ಸಿನ್ ಪ್ರಾಡಕ್ಟ್ಗಳನ್ನು, ಈ ಇರ್ತಾವಲ್ಲ ಹೆಲ್ತ್ ಹೆಜಾರ್ಡಸ್ ವಸ್ತುಗಳು ಅಂತ ಅಂದ್ಕೊಳ್ತೀವಿ ನಾವು, ದೇಹಕ್ಕೆ ಅನಾರೋಗ್ಯದ ಮೇಲೆ ಪರಿಣಾಮಕಾರಿಯಾಗುವಂಥ ಟೊಬ್ಯಾಕೋ, ಆಮೇಲೆ ಸಿಗರೆಟು, ಆಮೇಲೆ ಗುಟ್ಕಾ, ಇಂಥ ಪ್ರಾಡಕ್ಟ್ಗಳನ್ನು ಗೌರ್ಮೆಂಟಿಗೆ ನಿಷೇಧ ಅಂದರೆ ಕಡಿತಗೊಳಿಸುವುದು ಉದ್ದೇಶವಾಗಿದೆ. ಒಂದು ವೇಳೆ ಅದನ್ನು ಬಳಸೋದೇ ಆದರೆ ಅದಕ್ಕೆ ಜಾಸ್ತಿ ತೆರಿಗೆಯನ್ನು ಕೊಡಲಿ, ಅದರಿಂದ ಜಾಸ್ತಿ ಸಂಗ್ರಹವಾದಂಥ ತೆರಿಗೆಯನ್ನು ಅದೇ ಇದಕ್ಕೆ ಬಳಸುವುದು ಉದ್ದೇಶ ಇರುತ್ತೆ. ಸೊ ಹೀಗಾಗಿ ಅದನ್ನು ಬಿಟ್ಟರೆ ಮಿಕ್ಕಿದ ಎಲ್ಲ ಹೌಸ್ ಹೋಲ್ಡ್ ಐಟಮ್ಸ್ ಏನಿದೆ, ದಿನನಿತ್ಯ ಪದಾರ್ಥಗಳೇನಿದ್ದಾವೆ, ಅವನ್ನ ಗೌರ್ಮೆಂಟ್ ಭಾಳಷ್ಟು ಕಡಿಮೆ ಮಾಡಿದೆ. ಇದರಿಂದ ಗೌರ್ಮೆಂಟ್ ಜನಸಾಮಾನ್ಯರಿಗೆ, ಗ್ರಾಹಕರಿಗೆ ಇದರದ್ದು ನೇರವಾಗಿ ಅದರ ಲಾಭ ಮುಟ್ಲಿದೆ. ಸರ್, ಈಗ ಗ್ರಾಹಕರಿಗೆ ಈ GST 2.0ದಿಂದ ಏನೆಲ್ಲ ನೇರವಾಗಿ ಅನುಕೂಲ ಆಗುತ್ತೆ ಅಂತ ಇನ್ನೊಂದು ಸ್ವಲ್ಪ ಎಲಾಬ್ರೇಟ್ ಮಾಡೋದಾದರೆ, ಯಾಕಂದರೆ ಗ್ರಾಹಕರಿಗೆ ತೆರಿಗೆ ಅನ್ನೋದು ಅದು ಒಂದು ಹೊರೆ ಆಗಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ತೆರಿಗೆ ಮುಕ್ತರಾದರೆ ಅವರಿಗೆ ಅವರ ಉಳಿತಾಯ ಜಾಸ್ತಿ ಆಗುತ್ತೆ, ಅದನ್ನೇ ಅವ್ರು ಮತ್ತೆ ಬೇರೆ ಬೇರೆ ಕಡೆ ಖರ್ಚು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ನೇರವಾಗಿ ಈ ಪರಿಷ್ಕಾರದಿಂದ ಜನಸಾಮಾನ್ಯರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಸರ್? ಈಗ ಸಹಾಯಕ ಆಯುಕ್ತರು ಉತ್ತರ ಕೊಡೋದಾದರೆ, ಈಗ ಏನು ಮಾಡಿದ್ದಾರೆ ಅಂತಂದರೆ, ಮೊದಲು 4 ಸ್ಲ್ಯಾಬ್ಸ್ ಇದ್ದು ಅದ್ರ ಬದಲು ಈಗ 2 ಸ್ಲ್ಯಾಬ್ ಮಾಡಿದ್ದಾರೆ. ಸೊ 2 ಸ್ಲ್ಯಾಬಲ್ಲಿ 12% ಇದ್ದದ್ದು 5% ತೊಗೊಂಬಂದಿದ್ದಾರೆ. ಆಮೇಲೆ 28% ಇದ್ದದ್ದು 18% ತೊಗೊಂಬಂದಿದ್ದಾರೆ. ಸೊ ಇದರಿಂದ ನಿಮ್ಗೆ ಟ್ಯಾಕ್ಸ್ ಉಳಿತದೆ ಜನಕ್ಕೆ. ಸೊ ನೀವು ಅಂಗಡಿಯಲ್ಲಿ ಏನಾದರೂ ಪರ್ಚೇಸ್ ಮಾಡಿ ಇದು, ಸೊ ಅದ್ರ ಮೇಲೆ ಟ್ಯಾಕ್ಸಸ್ ಇರ್ತವೆ ನಿಮಗೆ. ಇಟ್ಸ್ ಆ್ಯಕ್ಚುಲಿ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ನಿಮ್ಗೆ ಗೊತ್ತಾಗಲ್ಲ ಅದು. ನೀವು ಇಂಡೈರೆಕ್ಟಾಗಿ ಪೇ ಮಾಡ್ತೀರಿ. ಅವರು ಕಂಪ್ನಿದವರು ಅಂದರೆ ಯಾರು ಮ್ಯಾನುಫ್ಯಾಕ್ಚರ್ಸ್ ಇರ್ತಾರಲ್ಲ ಅವರು ಗೌರ್ಮೆಂಟಿಗೆ ಪೇ ಮಾಡ್ತಾರೆ. ಸೊ ಮೊದಲು GST ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮೊದಲು ಜನರಿಗೆ ಗೊತ್ತನೇ ಇರಲಿಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್ ಇದೆ ಅಂತ. ಸೊ ಅದೇನಿರ್ತೈತಿ, ಮೊದಲು ಎಕ್ಸೈಸ್, ಸೆಂಟ್ರಲ್ ಎಕ್ಸೈಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತಿದ್ರು ಅದಕ್ಕೆ. ಸೊ ಅವಾಗ ಜನಕ್ಕೆ ತಾವು ಏನು ಕಟ್ತಾ ಇದ್ದಾವೆ, ಏನು ಬಿಡ್ತದಂತ ಏನೂ ಗೊತ್ತಿದ್ದಿಲ್ಲ. ಸೊ ಈಗೇನು ಮಾಡಿದೆ ಗೌರ್ಮೆಂಟ್, ಏನು ಮಾಡಿದೆ, ಎಲ್ರಿಗೂ ಅನುಕೂಲ ಆಗಲಿ ಇದಾಗಲಿ ಅಂತ ಮುಂದೆ ವೈಡ್ ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ ಇದಕ್ಕೆ. GST 2.0 ವೈಡ್ ಪಬ್ಲಿಸಿಟಿ ಕೊಟ್ಟರೆ ಏನಾಗುತ್ತೆ, ಜನಕ್ಕೆ ತಮಗೆ ಎಷ್ಟು ಉಳಿತಾಯ ಇದೆ, ಎಷ್ಟು ಉಳಿತಾಯ ಇಲ್ಲ ಅದೆಲ್ಲ ಗೊತ್ತಾಗುತ್ತೆ. ಈಗ ರೇಟ್ ಕಡಿಮೆ ಮಾಡಿದಾರಲ್ಲ, ರೇಟ್ ಕಡಿಮೆ ಮಾಡಿದರೆ ಸಪೋಸ್ ನಿಮ್ಮ ಮಂತ್ಲಿ ಎಕ್ಸ್ಪೆಂಡಿಚರ್ ಒಂದು 30,000 ಇತ್ತು. ನೀವು ಎಲ್ಲ ಮನೆ ದಿನಬಳಕೆ ವಸ್ತುಗಳು ಅವನ್ನ ತೊಗೊಂಬರ್ಬೇಕಂತಂದರೆ, ಸೊ ಆಲ್ಮೋಸ್ಟ್ ನಿಮಗೆ 5 to 10% ರೇಟ್ ಕಡಿಮೆ ಆಗಿದೆ. ಸೊ ಆಲ್ಮೋಸ್ಟ್ 5,000ರಿಂದ ನಿಮಗೆ 10,000 ತನಕ ದುಡ್ಡು ಉಳಿಯುತ್ತೆ. ಸೊ ಆ ದುಡ್ಡನ್ನು ನೀವು ಫರ್ದರ್ ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಸೇವಿಂಗ್ಸ್ ಮಾಡೋದು, ಇನ್ವೆಸ್ಟ್ ಮಾಡೋದು. ಸೊ ನಿನ್ನೆ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಹೇಳಿದರು, ಸೊ ಇವತ್ತಿಂದ ನಿಮಗೆ ಹೊಸ ರೇಟ್ಸ್ ಅನ್ವಯ ಆಗುತ್ತೆ. ಆಮೇಲೆ ಇಟ್ಸ್ ಬಜೆಟ್ ಫೆಸ್ಟಿವಲ್ ಅಂತ ಮಾನ್ಯ ಪ್ರಧಾನ ಮಂತ್ರಿಗಳು ನಿನ್ನೆ ಹೇಳಿದಾಗೆ ಇದೊಂದು ಹಬ್ಬದ ಬಜೆಟ್ ಉಡುಗೊರೆ ಜನರಿಗೆಲ್ಲ, ಹೀಗಾಗಿ ಉಳಿತಾಯ ಹಬ್ಬ ಅಂತಲೂ ಕೂಡ ಹೇಳಿದ್ರು. ಕೇಳುಗರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ದಯವಿಟ್ಟು ನಮ್ಮ ದೂರವಾಣಿ ಸಂಖ್ಯೆಗಳನ್ನು ನೋಟ್ ಮಾಡ್ಕೊಳ್ಳಿ. 295986, ಇನ್ನೊಂದು ಸಂಖ್ಯೆ 295987, ಕೊನೆಯ ಸಂಖ್ಯೆ 310105, ನಮ್ಮ STD ಕೋಡ್ ಸಂಖ್ಯೆ 08472. ತಪ್ಪಿಸಿ ಸರ್, ಈಗ ಬೇರೆ ಬೇರೆ ವಿಭಾಗಗಳಿದೆ. ಆಹಾರ ಉತ್ಪನ್ನಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಉಪಕರಣಗಳಾಗಿರ್ಬೋದು, ಮತ್ತು ಆತಿಥ್ಯ ಮತ್ತು ಮನೋರಂಜನೆ ಆಗಿರ್ಬೋದು, ಮತ್ತು ಕೃಷಿ ಕ್ಷೇತ್ರ, ಸಿಮೆಂಟು, ಈ ಥರ ನಾನಾ ವಿಭಾಗಗಳಿದೆ. ಈಗ ಹೆಚ್ಚಿನ ಈಗ ನಮ್ಮ ಗ್ರಾಹಕರಿಗೆ ಯಾವೆಲ್ಲ ಕ್ಷೇತ್ರದಲ್ಲಿ, ಅಂದರೆ
ಈ ತೆರಿಗೆ ಕಡಿತವನ್ನು ಅವರು ಕಾಣಬಹುದು ಅಂತ? ಎಲ್ಲ ಕ್ಷೇತ್ರಗಳಲ್ಲೂ ತೆರಿಗೆಯನ್ನು ಹೆಚ್ಚಾಗಿ ಕಡಿತನ ಮಾಡಿದ್ದಾರೆ ಸರ್. ಈಗ ಆಹಾರ ವಸ್ತುಗಳನ್ನು ಸೆಕ್ಟರಲ್ಲಿ ತೊಗೊಳ್ಳೋದಾದರೆ ಕೂಡ ಅಲ್ಲಿ ಕೂಡ ಮುಂಚೆ ಕೆಲವೊಂದು ವಸ್ತುಗಳು 12ರಲ್ಲಿತ್ತು, ಕೆಲವೊಂದು 18ರಲ್ಲಿತ್ತು. ಅವುಗಳನ್ನೆಲ್ಲ 5% ತಂದಿದ್ದಾರೆ. ಇನ್ನು ಅತಿ ಅವಶ್ಯ ವಸ್ತುಗಳನ್ನು ಕೂಡ ನಿಲ್ ರೇಟ್ ಅಂದರೆ 0, ಅದ್ರ ಮೇಲೆ ಟ್ಯಾಕ್ಸ್ ಇಲ್ಲ. ಈಗ ನೋಡಿ ಸರ್, ಈಗ ಸಾಮಾನ್ಯವಾಗಿ ಒಂದು ಮನೆ ಮಧ್ಯಮ ವರ್ಗದವರು ಅಂದರೆ ಅವರು ಒಂದು ಒಳ್ಳೆ ಟಿವಿಯನ್ನು ಹೊಂದಲಿಕ್ಕೆ ಇಷ್ಟಪಡ್ತಾರೆ, ಒಂದು ಒಳ್ಳೆ ವಾಷಿಂಗ್ ಮಷೀನನ್ನು ಹೊಂದಲಿಕ್ಕೆ ಇಷ್ಟಪಡ್ತಾರೆ, ರೆಫ್ರಿಜರೇಟರ್ ಬೇಕಾಗುತ್ತೆ. ಹೀಗಾಗಿ ಈ ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳು ಯಾವ ಸ್ಲ್ಯಾಬಲ್ಲಿ ಮೊದಲು ಬರ್ತಿತ್ತು, ಇವಾಗ ಯಾವುದ್ರಲ್ಲಿ ಬರ್ತಾ ಇದೆ, ಮತ್ತು ಎಲ್ಲ ಈಗ ಈಗ ಈ ನಾವು ಡಿಜಿಟಲ್ ಯುಗದಲ್ಲಿದ್ದೀವಿ. ಅತ್ಯಂತ ದೊಡ್ಡ ದೊಡ್ಡ ಸ್ಕ್ರೀನಿನ ಟಿ ವಿಗಳನ್ನು ನಾವು ಮಾರುಕಟ್ಟೆಯಲ್ಲಿ ಕಾಣಬಹುದು. ಈಗ ಎಲ್ಲ ಟಿ ವಿಗಳಿಗೂ ಎಕ್ಸಂಪ್ಷನ್ ಇದೆಯಾ, ಅಥವಾ ಇಂತಿಷ್ಟೇ ದರದ ಟಿ ವಿಗಳಿಗೆ ಮಾತ್ರ ಎಕ್ಸಂಪ್ಷನ್ ಅಂತ ಕೊಟ್ಟಿದ್ದಾರೆ? ಆ ಥರದ ಸ್ಪೆಸಿಫಿಕೇಶನ್ ಏನೂ ಇಲ್ಲ. ಆದರೆ ಮುಂಚೆ 28% ದರದಲ್ಲಿ ಬರ್ತಿದ್ದು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅಲ್ಲಿ 28% AC, TV, ರೆಫ್ರಿಜರೇಟರ್ ಎಲ್ಲ 28% ಬರ್ತಾ ಇತ್ತು ಸರ್. ಅವುಗಳನ್ನೆಲ್ಲ 18% ತರೋದ್ರಿಂದ ಗ್ರಾಹಕರಿಗೆ ಅದರದ್ದು 10% ಕಡಿತ ಆಗ್ತದೆ ತೆರಿಗೆಯಲ್ಲಿ ಫ್ಲಾಟ್ ಆಗಿ. ಸೊ ಅದು ನೇರವಾಗಿ ಗ್ರಾಹಕರ ಕೈಗೆ ತಲುಪುತ್ತದೆ ಸರ್. ಅದು ಇದು ಎಲೆಕ್ಟ್ರಾನಿಕ್ಸ್ ಐಟಮ್ ಬಗ್ಗೆ ಆಯಿತು. ಅಂದರೆ 28ರಿಂದ 18ಕ್ಕೆ ಬಂದಿದೆ, 10% ಅವರಿಗೆ ಉಳಿತಾಯ ಆಯಿತು. ಈಗ ಮತ್ತೆ ನಾವು ನೋಡೋದಾದರೆ ಮುಂದಿನ ಸೌಲಭ್ಯಗಳು ಅಂದರೆ ವಾಹನ, ಕಾರ್ ಆಗಿರಬಹುದು, ಟೂ ವೀಲರ್ ಆಗಿರಬಹುದು, ಇದರ ಬಗ್ಗೆ ಹೇಳಿ ಸರ್. ವಾಹನಗಳಲ್ಲಿ ಅಂದರೆ ಕಾರು ಮತ್ತು ಬೈಕ್ಗಳ ಬಗ್ಗೆ ಹೇಳೋದಾದರೆ, ಕಾರುಗಳು ಸರ್ ಈಗ ಅದು ಮುಂಚೆ ಸರ್ 28% ಆಟೋಮೊಬೈಲ್ ಸೆಕ್ಟರಲ್ಲಿ ಎಲ್ಲ ವಾಹನಗಳು 28% ಮತ್ತು ಅದರ ಜೊತೆಗೆ 22% ಸೆಸ್ ಬರ್ತಿತ್ತು ಸರ್, ಆಟೋಮೊಬೈಲ್ ಸೆಸ್. ಅದು ಎರಡು ಕೂಡ ಅಪ್ರಾಕ್ಸಿಮೇಟ್ಲಿ 50%. ಅಂದರೆ ಸೆಸ್ಸು ಬೇರೆ ಬೇರೆ ವಾಹನಗಳ ಇಂಜಿನಿನ ಸಾಮರ್ಥ್ಯದ ಅನುಗುಣವಾಗಿ ಮತ್ತು ಅದರದ್ದು ವಾಹನದ ಗಾತ್ರದ ಆಧಾರದ ಮೇಲೆ ಬೇರೆ ಬೇರೆ ಸೆಸ್ ಇರ್ತಿತ್ತು. ಆ ಸೆಸ್ಗಳೆಲ್ಲ ಒಟ್ಟು ಅಂದರೆ ಬೇರೆ ಬೇರೆ ಸೆಸ್ಗಳ ರೇಟ್ಗಳು ಇರ್ತಿತ್ತು. ಟೋಟಲ್ ಹೈಯರ್ ರೇಟನ್ನು ನಾವು ಅಂದರೆ ಹೆಚ್ಚಿನ ದರದ ಸೆಸ್ಸನ್ನು ತಗೊಳ್ಳೋದಾದರೆ 22% ಇತ್ತು. ಮೂಲ ತೆರಿಗೆ ಅಂದರೆ GST ಅದು 28%. ನಾವು ಟೋಟಲ್ 50% ಟ್ಯಾಕ್ಸ್ ದರದಲ್ಲಿ ಬರ್ತಿತ್ತು ವಾಹನಗಳು. ಆ 28% ದರಗಳನ್ನು ಇವಾಗ 18%ಗೆ ತಂದಿದ್ದಾರೆ ಸರ್. 28ರಿಂದ 18 ಬಂದಿದೆ. ಹೌದು ಸರ್. ಅಂದರೆ ಸೆಸ್ ಕೂಡ ಕಮ್ಮಿ ಆಯ್ತಾ? ಸೆಸ್ ಹಾಗೆ ಇದೆಯಾ? ಇಲ್ಲ ಸರ್, ಸೆಸ್ ಇಲ್ಲ. ಅದು ಏನದು ಸರ್, ಈಗ ನಾನು ಹೇಳ್ತಾ ಇರೋದು ಬೈಕಿಗೆ 20 ಅಂದರೆ ಈಗ 350cc ಬೈಕಿಗೆ ಸಿಸಿಗೆ ಅನುಗುಣವಾಗಿ ಇದು ವೇರಿಯೇಷನ್ ಆಗುತ್ತೆ. ಹೌದು ಸರ್, ಹೌದು. ಈಗ ಐಷಾರಾಮಿ ಕಾರುಗಳ ಬೆಲೆ ಏನಿದೆ ಸರ್, ಅದು ಮಾತ್ರ 40% ಸ್ಲಾಬಿಗೆ ಹೋಗಿದೆ. ಅದು ಮತ್ತು ಬೈಕ್ಗಳಲ್ಲಿ ಹೇಳೋದಾದರೆ 350cc ಎಂಜಿನ್ ಸಾಮರ್ಥ್ಯ ಹೆಚ್ಚಾಗಿದ್ದರೆ ಅದರದ್ದು 40% ವ್ಯಾಲ್ಯೂ ಇದೆ. ಬಟ್ ಸೆಸ್ ಇಲ್ಲ ಸರ್ ಇವಾಗ. ಈಗ ಇನ್ನೊಂದು ಪ್ರಮುಖ ಕ್ಷೇತ್ರ ಅಂದರೆ ನಮ್ಮ ಇಡೀ ಆರ್ಥಿಕತೆಯ ಬೆನ್ನೆಲುಬು ಬಂದರೆ ಕೃಷಿ. ಕೃಷಿ ಕ್ಷೇತ್ರದಲ್ಲೂ ನಾವು ಬೇರೆ ಬೇರೆ ಉಪಕರಣಗಳನ್ನು ಬಳಸಿ ಆಧುನಿಕ ಕೃಷಿಯನ್ನು ಫಾಲೋ ಮಾಡ್ತಾ ಇದ್ದೀವಿ. ಹೀಗಾಗಿ ಕೃಷಿಗೆ ಸಂಬಂಧಪಟ್ಟ ಉಪಕರಣಗಳಾಗಿರ್ಬೋದು, ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯಾವೆಲ್ಲ ಉತ್ಪನ್ನಗಳ ಅಥವಾ ಪ್ರಾಡಕ್ಟ್ ಮೇಲೆ ಈ GST 2.0 ಪರಿಣಾಮ ಬೀರಲಿದೆ ಸರ್? ಕೃಷಿ ಉತ್ಪನ್ನಗಳ ಮೇಲೆ ಸರ್ ಅದು 5% ದರ ಇಳಿಸಲಾಗಿದೆ ಸರ್. ಕೃಷಿ ಅದರ ರೋಡ್ ಮೊದಲು ಯಾವ ಸ್ಲ್ಯಾಬ್ ಅಲ್ಲಿ ಇತ್ತು ಸರ್? ಅದು ಮೊದಲು 12% ಅಲ್ಲಿ ಇತ್ತು ಸರ್. ಅದು 12ರಿಂದ ಅದನ್ನ 5% ತಂದಿದ್ದಾರೆ ಸರ್. ಈಗ ಅಂದು ಕೃಷಿ ಮಾಡೋರಿಗೆ ಇದೊಂಥರ ಉತ್ತೇಜನ. ಹೌದು ಸರ್, ಹೌದು ಸರ್. ಇಲ್ಲಿ ಇಬ್ಬರು ಮೇನ್ ಆಕ್ಟರ್ಸ್, ಒಬ್ಬರು ಗ್ರಾಹಕರು, ಇನ್ನೊಬ್ಬರು ವ್ಯಾಪಾರಿಗಳು. ಎಸ್ ಸರ್. ಈಗ ನಾವು ಗ್ರಾಹಕರ ದೃಷ್ಟಿಕೋನದಿಂದ ಮಾತಾಡ್ತಾ ಇದ್ದೀವಿ. ಹೌದು. ಈಗ ವ್ಯಾಪಾರಿಗಳ ದೃಷ್ಟಿಕೋನದಿಂದ ಮಾತಾಡೋದಾದರೆ ಅವರಿಗೆಲ್ಲ ಏನೆಲ್ಲ ಅನುಕೂಲ ಆಗುವಂಥ ಸಂದರ್ಭಗಳು ಇಲ್ಲಿ ಕಂಡು ಬರುತ್ತೆ ಸರ್? ಸರ್, ಇದರಲ್ಲಿ ಟ್ಯಾಕ್ಸ್ ಸರಳೀಕರಣ ಒಂದು ವಿಧಾನ. ಅಂದರೆ ಅವರಿಗೆ ಭಾಳಷ್ಟು ಅಂದರೆ ಒಬ್ಬ ವ್ಯಾಪಾರಿ ಭಾಳಷ್ಟು ವಸ್ತುಗಳನ್ನು ವ್ಯವಹರಿಸ್ತಿರ್ತಾನೆ ಸರ್. ಅದರಲ್ಲಿ ಭಾಳಷ್ಟು ತೆರಿಗೆ ವಿಧಗಳು ಇರುವುದರಿಂದ, ವಿಂಗಡಣೆ ಇರುವುದರಿಂದ ಟ್ಯಾಕ್ಸ್ ಕಂಪ್ಲೈನ್ಸ್ ಅಂತ ಹೇಳ್ತಾರೆ. ಅದು ಸ್ವಲ್ಪ ಸಂಕೀರ್ಣವಾಗಿರುತ್ತೆ ಸರ್. ಅಂದರೆ ಈಗ 5% ಬರುವ ವಸ್ತುಗಳನ್ನು ಆ ಟ್ಯಾಕ್ಸ್ ಪೇಯರ್ ಡೀಲ್ ಮಾಡ್ತಿರ್ತಾನೆ. 12% ಬರುವಂಥ ವಸ್ತುಗಳನ್ನು ವ್ಯಾಪಾರ ಮಾಡ್ತಿರ್ತಾರೆ. 18, 28 ಎಲ್ಲ ಬಗೆಯ ವಸ್ತುಗಳನ್ನು ಅವರು ಡೀಲ್ ಮಾಡ್ತಿರುವಾಗ ಸರ್, ಭಾಳಷ್ಟು ವಿವಿಧ ವಸ್ತುಗಳನ್ನು ಡೀಲ್ ಮಾಡುವಾಗ ಬೇರೆ ಬೇರೆ ರೇಟ್ ಇರೋದ್ರಿಂದ ಅದರ ನಿರ್ವಹಣೆ ಕಷ್ಟ ಆಗುತ್ತೆ ಸರ್. ಈಗ ಎರಡೇ ಥರದ ರೇಟ್ ಸ್ಲ್ಯಾಬ್ ಇರೋದ್ರಿಂದ ಕಂಪ್ಲೈನ್ಸ್ ಈಸಿ ಆಗುತ್ತೆ ಸರ್ ಅವ್ರಿಗೆ. ಸೊ ಅದರಿಂದ ಅವರು ಈಗ ಟ್ಯಾಕ್ಸ್ ಕಲೆಕ್ಷನ್ ಅದರದ್ದು ಲೆಕ್ಕ ಇಡುವುದರಲ್ಲೇ ಜಾಸ್ತಿ ಗಮನ ಹರಿಸೋದಕ್ಕಿಂತ ಅವರು ತಮ್ಮ ವ್ಯಾಪಾರದ ಕಡೆಗೆ ಜಾಸ್ತಿ ಗಮನ ಹರಿಸುವುದು ಮತ್ತು ಅವ್ರಿಗೆ ಅನುಕೂಲ ಆಗುತ್ತೆ ಸರ್, ಸಮಯ ಉಳಿತಾಯ ಆಗ್ತದೆ. ಇದು ನೇರವಾಗಿ ಇದು GST ಅನ್ನೋದು
ಇನ್ಕಮ್ ಟ್ಯಾಕ್ಸ್ ಥರ ಅಲ್ಲ ಸರ್, ಇದು ಗ್ರಾಹಕರೇ ಇದನ್ನು ಕಟ್ಸೋದ್ರಿಂದ ಇದೊಂದು ಪರೋಕ್ಷ ತೆರಿಗೆ ಸರ್ ಇದು. ಹೌದಾ, ನೇರವಾದದ್ದಲ್ಲ. ನೇರವಾಗಿರೋದಲ್ಲ. ಈಗಂದ್ರೆ ಇನ್ಕಮ್ ಟ್ಯಾಕ್ಸ್ ಏನಾಗುತ್ತೆ ಅಂದರೆ ನೇರವಾಗಿ ಯಾರ ವ್ಯಾಪಾರ ಇರಲಿ, ಒಬ್ಬರು ಇಂಡಿವಿಜುವಲ್ ವ್ಯಕ್ತಿ ಇರಲಿ, ಆ ವ್ಯಕ್ತಿಗೆ ತನ್ನ ಆದಾಯದ ಮೇಲೆ ನೇರವಾಗಿ ತೆರಿಗೆ ಪಾವತಿಸುವುದರಿಂದ ಅದು ಅವನಿಂದನೇ ಹೋಗ್ತದೆ ಸರ್. ಇದು ಹಂಗಲ್ಲ, ಪರೋಕ್ಷ ತೆರಿಗೆ ಇರೋದ್ರಿಂದ ಗ್ರಾಹಕನು ಸರ್ಕಾರಕ್ಕೆ ತೆರಿಗೆ ಸಂದಾಯ ಮಾಡ್ತಿರೋದ್ರು ಕೂಡ ನೇರವಾಗಿ ಮಾಡಲ್ಲ ಇಲ್ಲಿ. ಇದನ್ನು ಈ ವ್ಯಾಪಾರಸ್ಥರು ಗ್ರಾಹಕರಿಂದ ಕಲೆಕ್ಟ್ ಮಾಡಿ ಸಂಗ್ರಹಿಸಿ ಗೌರ್ಮೆಂಟ್ಗೆ ಸಂದಾಯ ಮಾಡೋದು ಪದ್ಧತಿ ಸರ್ ಇದು. ಅದರಿಂದ ಇದನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ ಅಥವಾ ಪರೋಕ್ಷ ತೆರಿಗೆ ವಿಧಾನ ಅಂತ ನಾವು ಹೇಳ್ತೀವಿ. ಸೊ ಇದರಲ್ಲಿ ಟ್ಯಾಕ್ಸ್ ಹೆಚ್ಚು ಆಗೋದ್ರಿಂದ, ಕಡಿಮೆ ಆಗೋದ್ರಿಂದ ವ್ಯಾಪಾರಿಗಳಿಗೆ ಇದರ ಮೇಲೆ ಯಾವುದೇ ಹೊರೆ ಆಗೋದಿಲ್ಲ ಸರ್. ಓಕೆ ಸರ್, ಚರ್ಚೆಯನ್ನು ಮುಂದುವರಿಸೋಣ. ಕಲ್ಯಾಣವಾಣಿ ಕಾರ್ಯಕ್ರಮದಲ್ಲಿ GST 2.0 ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇಲಾಖೆಯ ಅಧಿಕಾರಿಗಳು ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ಇದು ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇಂದಿನ ಕಾರ್ಯಕ್ರಮದಲ್ಲಿ ನಾವು GST 2.0 ಈ ಪರಿಷ್ಕೃತ ತೆರಿಗೆ ದರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಇಲಾಖೆಯ CGST ಸಹಾಯಕ ಆಯುಕ್ತರು ಹಾಗೂ ಅಧೀಕ್ಷಕರು ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ದೂರವಾಣಿ ಸಂಖ್ಯೆಗಳನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 295986, 295987, 310105 ಒಟ್ಟು 3 ಸಂಖ್ಯೆಗಳು. ನಮ್ಮ STD ಕೋಡ್ ಸಂಖ್ಯೆ 08472. ಸರ್, ಆಗಲೇ ಚರ್ಚೆಯನ್ನು ಮಾಡ್ತಾ ಇದ್ವಿ, ಮುಂದುವರಿಸ್ತಾ ಹೋದರೆ ಈಗ ಈ ಆನ್ಲೈನ್ ಫೈಲಿಂಗಲ್ಲಿ ಏನಾದರೂ ಬದಲಾವಣೆಗಳು ಬಂದಿದೆಯಾ ಸರ್ ಈಗ ಈ CGST 2.0 ಅಲ್ಲಿ? ಆನ್ಲೈನ್ ಫೈಲಿಂಗ್ ಏನೂ ಬಂದಿಲ್ಲ, ಇನ್ನು ಮಾಡ್ತಾ ಇದ್ದಾರೆ. ಪ್ರೊಸೀಜರ್ ಇದು ಇನ್ನು ಲಿಬರಲೈಸ್ ಮಾಡೋಕ್ಕಂತ ಮಾಡ್ತಾ ಇದ್ದಾರೆ. ಬಟ್ ಇನ್ನೂವರೆಗೂ ಏನು ಬಂದಿಲ್ಲ, ಇನ್ನೂವರೆಗೂ ಅದ್ರ ಬಗ್ಗೆ ಪ್ರೊಸೀಜರ್ ಬಗ್ಗೆ ಏನು ಬಂದಿಲ್ಲ. ಓಕೆ ಓಕೆ, ಓನ್ಲಿ ಟ್ಯಾಕ್ಸ್ ರೇಟ್ಸ್ ಹ್ಯಾವ್ ಬಿನ್ ಸಿಂಪ್ಲಿಫೈಡ್. ಓಕೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಬ್ಬರು ಕೇಳುಗರು ಕರೆ ಮಾಡಿದ್ದಾರೆ, ನೋಡೋಣ ಯಾರು ಎಲ್ಲಿಂದಂತ. ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಪರಿಚಯ ಮಾಡಿಕೊಡಿ. ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು GST 2.0 ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇಲಾಖೆಯ ಹಿರಿಯ ಅಧಿಕಾರಿಗಳು ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮ ಪರಿಚಯ ಮಾಡಿಕೊಡಿ, ನಂತರ ಪ್ರಶ್ನೆ ಕೇಳಿ. ನಾವು ಶರಣಬಸಪ್ಪ ಅಂತ. ಶರಣಬಸಪ್ಪ ಅವರು ಎಲ್ಲಿಂದ ಸರ್? ಜೇವರ್ಗಿಯಿಂದ ಮಾತಾಡಿದ್ರೆ. ಕಲಬುರಗಿ? ಜೇವರ್ಗಿಯಿಂದ. ಓಕೆ, ಹೇಳ್ರಿ ಸರ್. ನಾವು ಅಕೌಂಟೆಂಟ್ ವರ್ಕ್ ಮಾಡ್ತೀವಿ. ಅಕೌಂಟೆಂಟ್ ಆಗಿರಿ ಸರ್? ಓಕೆ, ಕೇಳ್ರಿ ಸರ್, ಪ್ರಶ್ನೆ ಕೇಳ್ರಿ. ಹಲೋ ಹಲೋ, ಶರಣ್ ಬಸಪ್ಪ ಅವರೇ, ಹಲೋ. ಬಹುಶಃ ಕರೆ ಕಡಿತ ಆಯಿತು ಅನಿಸುತ್ತೆ. ಹಲೋ ಹಲೋ ಸರ್, ನಮಸ್ಕಾರ ರೀ ಸರ್. ನಮಸ್ತೆ ಮೇಡಮ್, ತಮ್ಮ ಪರಿಚಯ ಮಾಡಿಕೊಡ್ರಿ, ಎಲ್ಲಿಂದ ಮಾತಾಡ್ತೀರಿ? ನಾನು ಡಾಕ್ಟರ್ ಶ್ಯಾಮಲಾ ಸ್ವಾಮಿ ಅಂತ ಬಸವೇಶ್ವರ ಕಾಲೋನಿಲಿಂದ ಮಾತಾಡತ್ತೀನಿ ರೀ. ಡಾಕ್ಟರ್ ಶ್ಯಾಮಲಾ ಸ್ವಾಮಿ, ಇವತ್ತಿನ ಟಾಪಿಕ್ ಬಗ್ಗೆ ನಿಮಗೆ ಗೊತ್ತಾಯ್ತಾ? ಅದೇ ರೀ ಸರ್, GST ಬಗ್ಗೆ. ಇಲಾಖೆಯ ಅಧಿಕಾರಿಗಳಿದ್ದಾರೆ, ಪ್ರಶ್ನೆ ಕೇಳ್ರಿ. ನಮಸ್ಕಾರ ರೀ ಸರ್. ನಮಸ್ಕಾರ, ಹೇಳ್ರಿ ಸರ್. ಹೊಸ GST ಬಗ್ಗೆ ಎಲ್ಲಾ ಪ್ರಾಡಕ್ಟ್ಸ್ ಗಳ ಬಗ್ಗೆ ಅದರಲ್ಲಿ ಕೆಲವೆಲ್ಲ ಇದು ಆಗ್ಯದ್ರಿ ಸರ್, ಕಡಿಮೆ ಆಗ್ಯದ. ಆದ್ರೆ ಈ ಬಂಗಾರ ಮತ್ತೆ ಇದ್ರ ಬಗ್ಗೆ ಇನ್ನ ಏನು ಇದು ಆಗಿಲ್ಲಲ್ರಿ ಸರ್? ಬಂಗಾರದ್ದು ಅದು 3% ಆತ್ರಿ. ಬಂಗಾರ, ನೀವು ಬೆಳ್ಳಿ, ಆಮೇಲೆ ಒಂದಷ್ಟು ಪ್ರೀಶಿಯಸ್ ಮೆಟಲ್ಸ್ ಅವೆಲ್ಲ 3% ಇದಾವೆ ಮೇಡಮ್. 3% ಇದಾವೆ, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಅಷ್ಟೇ ಅಷ್ಟೇ ಇದೆ ರೀ. ಆಮೇಲೆ ಮೇಕಿಂಗ್ ಚಾರ್ಜಸ್ 5% ಅಂತ ಇರುತ್ತೆ, ಅದು ಅಷ್ಟೇ ಇದೆ ರೀ. ಸೊ ಅದರಲ್ಲಿ ಬದಲಾವಣೆ ಏನು ಏನ್ರಿ? ಅದು ಯಾಕೆ ಅಷ್ಟೇ ಉಳಿದಿದೆ ಅಂತ ನಾನು ಪ್ರಶ್ನೆ ಸರ್. ಅಲ್ಲ, ಗೌರ್ಮೆಂಟ್ ಡಿಸಿಷನ್, ಗೌರ್ಮೆಂಟ್ ಪಾಲಿಸೀಸ್. ಈ ಪರ್ಟಿಕ್ಯುಲರ್ ರೀಸನ್ ಅಂತ ಹೆಂಗೇನ್ರಿ ಇರ್ತದೆ? ಇಲ್ಲ, ಏನಿಲ್ಲ. ಗೌರ್ಮೆಂಟ್ ಪಾಲಿಸಿ, ಗೌರ್ಮೆಂಟ್ ವಿಲ್ ಟೇಕ್ ದಿಸ್ ಒನ್. ಮೇಡಮ್ ಅದು ಬಂಗಾರ ಅದ್ರದ್ದು ವ್ಯಾಲ್ಯೂನೇ ಮುಂಚೆ ಜಾಸ್ತಿ ಇರೋದ್ರಿಂದ ಈಗ ಆಲ್ರೆಡಿ ಈಗ 3% ಏನು ತೆರಿಗೆ ಇದೆ, ಅದು ಆಲ್ರೆಡಿ ಕಡಿಮೆನೇ ಇದೆ ಬೇರೆ ಎಲ್ಲ ವಸ್ತುಗಳಿಗೆ ಕಂಪೇರ್ ಮಾಡಿದ್ರೆ. ನಾವು ತುಲನೆ ಮಾಡಿ ನೋಡಿಕೊಂಡ್ರೆ ಅದು 3% ಅತಿ ಕಡಿಮೆ ಇದೆ. ಅಂದರೆ ಬಂಗಾರ ಮತ್ತು ಬೆಳ್ಳಿ ಇವೇನು ಮೌಲ್ಯವರ್ಧಕ ವಸ್ತುಗಳು ಇರ್ತಾವೆ, ಅವಕ್ಕೂ ವ್ಯಾಲ್ಯೂ ಜಾಸ್ತಿ ಇರ್ತವೆ. ಒಂದು ನೀವು 1 ಗ್ರಾಮ್ ಬಂಗಾರ ತೊಗೊಳಕ್ಕೆ ಹೋದ್ರೆ ಅಥವಾ ಒಂದು ತೊಲೆ ಬಂಗಾರ ತೊಗೊಳಕ್ಕೆ ಹೋದ್ರೆ ಅದ್ರ ವ್ಯಾಲ್ಯೂ ಸಿಕ್ಕಾಪಟ್ಟೆ ಇರ್ತದೆ. ಸೊ ಹಂಗಿರುವಾಗ ಅದರದ್ದು ವ್ಯಾಲ್ಯೂ ಈಗ ಆಲ್ರೆಡಿ ಏನು ಗೌರ್ಮೆಂಟ್ ನಿರ್ಣಯ ತೊಗೊಂಡು 3% ಇಟ್ಟಿದೆಯೋ ಅದು ಸರಿಯಾಗೇ ಇದೆ. ಸೊ ಅದರಲ್ಲಿ ಈಗ ಸದ್ಯದ ಮಟ್ಟಿಗೆ ಗೌರ್ಮೆಂಟ್ ಅದು ಯಾವುದೋ ನಿರ್ಣಯ ಅದನ್ನ ಕಡಿಮೆ ಮಾಡೋದು ಹೆಚ್ಚು ಮಾಡೋದ್ರಿಗೆ ಏನೂ ಇಲ್ಲ, ಅಷ್ಟೇ ಇರ್ತದೆ. ಬೇರೆ ಏನಾದರೂ ಪ್ರಶ್ನೆ ಆಯ್ತಾ ಮೇಡಮ್? GST ಇಲ್ಲ, ಎಲ್ಲದರಲ್ಲೂ GST ಕಡಿಮೆ ಆಗಿದೆಲ್ಲ ಸರ್, ಇದ್ರೊಳಗೆ ಯಾಕೆ ಮಾಡಿಲ್ಲ ಅಂತ ಅನ್ನೋದು ಒಂದಿದೈತ್ರಿ ಸರ್. ಮೇಡಮ್, ಇದರಲ್ಲಿ ಏನಾಗಿದೆ ಅಂದರೆ ಗೌರ್ಮೆಂಟದ ಉದ್ದೇಶ ಏನಿದೆ ಅಂದರೆ ದಿನಬಳಕೆ ವಸ್ತುಗಳು ಅದು ಏನಿದೆ ಅವುಗಳನ್ನು ಕಡಿಮೆ ಮಾಡೋದು ಉದ್ದೇಶ ಇದೆ. ಇವಾಗ ಬಂಗಾರ ಇದು ಅನಿವಾರ್ಯ ವಸ್ತುಗಳ ಒಳಗೆ ಬರೋದಿಲ್ಲ ಮೇಡಮ್. ಇದು ಲಕ್ಸುರಿಯಸ್ ಅಥವಾ ಐಷಾರಾಮಿ ಅಂದರೆ ಯಾರು ಶ್ರೀಮಂತರು ಇರ್ತಾರೋ ಅವರು ಅಂತ ತೊಗೊಳ್ಳೋವಂಥ ಇದು. ಅದಕ್ಕಾಗಿ ಅದನ್ನು ಕಡಿಮೆ ಮಾಡೋದು
ಗೌರ್ಮೆಂಟ್ ಪಾಲಿಸಿ ತಗೊಂಡಿಲ್ಲ. ಧನ್ಯವಾದಗಳು ಮೇಡಮ್, ಬಂಗಾರದ ಬಗ್ಗೆ ಪ್ರಶ್ನೆ ಕೇಳಿದ್ರಿ. ಸರ್ ಧನ್ಯವಾದಗಳು. ಹೆಣ್ಮಕ್ಳಿಗೆ ಬಂಗಾರದ ಮೇಲೆ ವಿಶೇಷವಾದ ಪ್ರೀತಿ, ಆಸಕ್ತಿ, ಹೀಗಾಗಿ ಅದರಲ್ಲಿ ರೇಟ್ ಕಮ್ಮಿ ಆಗಿದ್ರೆ ಅವರಿಗೆ ಇನ್ನೂ ಹೆಚ್ಚು ಖುಷಿಯಾಗಿರೋದಂತ ಅವರ ಅಭಿಪ್ರಾಯ. ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರದ ಕಾನೂನು ಕಾಯ್ದೆಗಳೇನೆಲ್ಲ ಬದಲಾವಣೆ ಆಗುತ್ತೆ ಅಂತ. ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ಹಲೋ ಹಲೋ ಹಲೋ, ಕರೆ ಕಟ್ಟಾಯ್ತು ಅನ್ಸುತ್ತೆ. ಬಹುಶಃ ಕೇಳುಗರು ದಯವಿಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ನೋಟ್ ಮಾಡ್ಕೊಳ್ಳಿ. 295986, ಎರಡನೇದು 295987, ಮೂರನೇ ಸಂಖ್ಯೆ 310105, ನಮ್ಮ STD ಕೋಡ್ ಸಂಖ್ಯೆ 08472. ಸರ್, ಈಗ ತಪ್ಸಿ ಸರ್ ಹೇಳಿ, ಈಗ ನಾವು ಆಲ್ರೆಡಿ ಮಧ್ಯಮ ವರ್ಗದ ದೃಷ್ಟಿಕೋನದಿಂದ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ವಿ, ಮತ್ತು ದಿನನಿತ್ಯ ಬಳಸುವ ಬೇರೆ ಸಾಮಗ್ರಿಗಳ ಬಗ್ಗೆ ಮಾತಾಡಿದ್ವಿ. ಈ ಆಹಾರ ಸಾಮಗ್ರಿಗೆ ಸಂಬಂಧಪಟ್ಟಾಗೆ ಏನಾದರೂ ಬದಲಾವಣೆ ಆಗಿದೆ ಸರ್ ಆಹಾರ ವಸ್ತುಗಳ ಬಗ್ಗೆ? ಆಹಾರ ವಸ್ತುಗಳ ಬಗ್ಗೆನೂ ಕೂಡ ಟ್ಯಾಕ್ಸ್ ರೇಟಲ್ಲಿ ಕಡಿಮೆ ಆಗಿದೆ ಸರ್. ಕೆಲವೊಂದು ಆಲ್ರೆಡಿ 5% ಬರುವಂಥ ವಸ್ತುಗಳನ್ನೆಲ್ಲ ನಿಲ್ಲು ಮಾಡಿದ್ದಾರೆ ಸರ್. ಮುಂಚೆ 12% ಬರುವಂಥ ವಸ್ತುಗಳನ್ನು ಕೂಡ ಇವಾಗ 5%ಗೆ ಬಂದಿದೆ ಸರ್. ಚರ್ಚೆನ ಮುಂದುವರ್ಸೋಣ ಸರ್. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಡ್ರಿ. GST ಬಗ್ಗೆ ಇವತ್ತು ಮಾತಾಡಕತ್ತೀವಿ ನಾವು. ಸರ್, ಬೀದರಿಂದ ಮೋಹನ್ ಅಂತ ಸರ್. ಮೋಹನ್ ಅವರು ಬೀದರಿಂದ. ಸರ್, ಪ್ರಶ್ನೆ ಕೇಳ್ರಿ. ಇಲಾಖೆ ಹಿರಿಯ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ. ಅದೇ ಸರ್, ನಾನು ಇವಾಗ ಇದು ಪ್ಲೇ ಮಾಡಿದ್ದೀನಿ. ಮುಂಚೆ ತಾವು ಏನು ಪರಿಚಯ ಮಾಡಿದ್ದೀರಿ ಅಂತ ಗೊತ್ತಿಲ್ಲ GST ಬಗ್ಗೆ, ಆದ್ರೂ ಒಂದ್ಸಲ ಪ್ರಶ್ನೆ ಕೇಳ್ತೀನಿ. ಕೇಳ್ರಿ. ಅಂದ್ರೆ ಇಲ್ಲಿವರೆಗೂ ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟರು ಅವರು ಬೇರೆ ಬೇರೆ ಪ್ರಾಡಕ್ಟ್ ಬಗ್ಗೆ. 2.2 ಅಂತ ಆಗಿದೆಯಲ್ಲ ಸರ್. ಈಗ ನಾನು ಕೇಳೋದೇನಂದ್ರೆ, ಈಗ ಕಾರ್ ಖರೀದಿ ಮಾಡ್ಬೇಕಂದ್ರೆ ಎಷ್ಟು % ನಮ್ಗೆ ಡಿಸ್ಕೌಂಟ್ ಆಗ್ಲಿ ಅಥವಾ ಅದು ಯಾವ ತರ ನಮ್ಮ ಮೇಲೆ ಹೊರೆ ಬೀಳುತ್ತೆ, ಯಾವುದೇ ಕಂಪನಿ ಕಾರ್ ಆಗ್ಲಿ, ಅದು ಹೇಗೆ ಅಂತ ಒಂದ್ಸಲ ತಾವು ತಿಳಿಸಿದ್ರೆ ನಮ್ಗೆ ಅರ್ಥ ಆಗುತ್ತೆ ಸರ್. ಸ್ವಲ್ಪ ಅದೇ ಪ್ರಶ್ನೆ ಇತ್ತು. ಅದೇ ಸರ್, ಆಲ್ರೆಡಿ ವಿವರಣೆ ಕೊಟ್ಟಿದ್ದಾರೆ. ನೀವು ಕಾರ್ಯಕ್ರಮ ಇವಾಗಿಂದ ಕೇಳ್ತಾ ಇದ್ದೀರಲ್ಲ, ಹೀಗಾಗಿ ಇನ್ನೊಂದ್ಸರ್ತಿ ಉತ್ತರ ಕೊಡ್ತಾರೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಸರ್. ಈಗ ಕಾರುಗಳ ಟ್ಯಾಕ್ಸ್ ಮುಂಚೆ 28% ಮತ್ತು ಅದರ ಮೇಲೆ ಸೆಸ್ ಇತ್ತು ಸರ್. ಮತ್ತು 22% ಸೆಸ್ ಇತ್ತು. ಟೋಟಲ್ ನಿಮಗೆ ಒಂದು ಕಾರ್ ಖರೀದಿ ಮಾಡಬೇಕಾದ್ರೆ ಒಂದು 50% ಟ್ಯಾಕ್ಸನ್ನು ನಿಮ್ಮ ವಾಹನದ ಮೌಲ್ಯದ ಮೇಲೆ ನೀವು ತೆರಿಗೆ ಪಾವತಿಸಬೇಕಾಗ್ತಿತ್ತು. ಈಗ ಅದನ್ನು ಈಗೇನಾಗಿದೆ ಅಂದರೆ ಸರ್, ಕಾರುಗಳಂದ್ರೆ ಐಷಾರಾಮಿ ಕಾರುಗಳನ್ನು ಹೊರತುಪಡಿಸಿ ಏನದು ಮಿಕ್ಕಿದ ಕಾರುಗಳಿಗೆ ಈ 28%ಇಂದ 18% ಟ್ಯಾಕ್ಸಿಗೆ ರೆಡ್ಯೂಸ್ ಮಾಡಿದ್ದಾರೆ ಸರ್. ಬೈಕ್ಗಳು ಬೆಲೆನೂ ಕೂಡ ಅದೇ ಥರ ಸರ್. 350 cc ಮೇಲ್ಪಟ್ಟ ಬೈಕ್ಗಳ ಟ್ಯಾಕ್ಸ್ ರೇಟು 40%, ಮಿಕ್ಕಿದ್ದ ಎಲ್ಲರಿಗೂ 18% ಇದೆ ಸರ್. ಮತ್ತು ಅಲ್ಲೂ ಕೂಡ ಸರ್, ಈಗ ಬೇರೆ ಕಾರುಗಳಲ್ಲೂ ಕೂಡ ನಿಮಗೆ ಸಾಕಷ್ಟು ರಿಡಕ್ಷನ್ ಇದೆ ಸರ್ ಟ್ಯಾಕ್ಸ್ ರೇಟಲ್ಲಿ. ಅದು ನಿಮಗೆ ನೇರವಾಗಿ ನಿಮಗೆ ಅದರದ್ದು ಲಾಭ ದೊರಕಲಿದೆ ಸರ್. ಧನ್ಯವಾದಗಳು ಮೋಹನ್ ಅವರೇ. ಮತ್ತೇನಾದರೂ ಪ್ರಶ್ನೆಗಳಿದೆಯಾ? ಕೇಳ್ಬೇಕಾಗಿತ್ತು ಸರ್. ಇನ್ನೊಂದು ಕೇಳ್ರಿ. ಈಗ ತಾವೇನ್ ಹೇಳ್ತಾ ಇದ್ರಲ್ಲ ಸರ್, ಅದು ರಿಡ್ಯೂಸ್ ಮಾಡಿರೋ ಪರ್ಸೆಂಟೇಜ್, ಅದನ್ನ ಹೆಂಗ್ ಈಗ ನಾವು ಖರೀದಿ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ರಿಡ್ಯೂಸ್ ಮಾಡಿಕೊಡ್ತಾರೋ ಅಥವಾ ಏನ್ ಮತ್ತೆ ಇಯರ್ಲಿ ಇರುತ್ತೆ ಹೆಂಗ್ ಸರ್? ಅದು ಇಲ್ಲ ಸರ್, ಅದು ಫಸ್ಟ್ ಟೈಮ್ ಕಡಿಮೆ ಮಾಡಿ ಕೊಡ್ತಾರೆ ನಿಮಗೆ ಸರ್. ನಿಮಗೆ ಅದು ಇನ್ವಾಯ್ಸ್ ಮಾಡ್ತಾರಲ್ಲ ಡೀಲರ್ಸ್, ನೀವು ಯಾವ ಕಾರ್ನ ಖರೀದಿ ಮಾಡ್ತಿರ್ತೀರಿ, ಯಾವ ಬ್ರ್ಯಾಂಡಿನ ಕಾರ್ಡನ್ನು ಖರೀದಿ ಮಾಡ್ತೀರ, ಆ ಡೀಲರ್ ನಿಮಗೆ ವೆಹಿಕಲ್ಗೆ ಒಂದು ಇನ್ವಾಯ್ಸ್ ರೇಸ್ ಮಾಡ್ತಾರೆ. ಇನ್ವಾಯ್ಸ್ ಅಂದರೆ ಬಿಲ್ ರೇಸ್ ಮಾಡುವಾಗನೇ ಕೂಡ ಅದರದ್ದು ರೇಟ್ ಏನಿರುತ್ತಲ್ಲ ಸರ್, ಅದರ ರೇಟನ್ನು ಮುಂಚೆ ಏನು 28% ಪ್ಲಸ್ ಸೆಸ್ ಆಗ್ತಿದ್ದಾರಲ್ಲ, ಅದು ಈಗ ನೀವು ಯಾವ ಕಾರದನ್ನು ಖರೀದಿ ಮಾಡ್ತೀರೋ ಅದರ ಇಂಜನ್ ಸಾಮರ್ಥ್ಯ ಏನಿದೆಯೋ ಅದು ಐಷಾರಾಮಿ ಕಾರಲ್ಲಿ ಬರ್ತದೋ ಬರೋದಿಲ್ವೋ ಅದನ್ನು ಅದರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಅಂದ್ರೆ ಆ ವಾಹನದ ವಿವರಣೆಗಳೇನದ, ಅದರ ಇಂಜನ್ ಸಾಮರ್ಥ್ಯ ಏನದ, ಆ ಗಾಡಿದ ಅಂದ್ರೆ ವಿನ್ಯಾಸ ಹೇಗಿದೆ, ವ್ಯಾಪ್ತಿ ಹೇಗಿದೆ, ಅದನ್ನು ನೋಡಿಕೊಂಡು ಅದರದ್ದು ರೇಟ್ ಫಿಕ್ಸ್ ಇರುತ್ತೆ ಸರ್. ಈಗ ಅದ್ರ ಪ್ರಕಾರ ನಿಮ್ಮ ವಾಹನ ಏನು 40% ತೆರಿಗೆ ಸ್ಲ್ಯಾಬಲ್ಲಿ ಬರ್ತದೋ ಅಥವಾ ಏನು 18% ನೋಡಿಕೊಂಡು 18% ಬರ್ತಿದ್ದು ನಿಮಗೆ ಅವರು ಮುಂಚೆ ಇನ್ವಾಯ್ಸ್ ಮಾಡುವಾಗನೇ ನಿಮ್ಮದು ವ್ಯಾಲ್ಯೂ ಅಂದರೆ ಅದೇನು ಎಕ್ಸ್ ಶೋರೂಮ್ ವ್ಯಾಲ್ಯೂ ಅಂತ ಹೇಳ್ತೀವಲ್ಲ ಸರ್, ಎಕ್ಸ್ ಶೋರೂಮದ ವ್ಯಾಲ್ಯೂ ಮೇಲೆ ನಿಮಗೆ 18% ಹಾಕೇ ಕೊಡ್ತಾರೆ ಸರ್. ಅದರಲ್ಲಿ ಸೆಸ್ ಗಿಸ್ ಏನು ಇರೋದಿಲ್ಲ. ಅದರ ಮಿಕ್ಕಿದ್ದು ನಿಮ್ಮದು ರೋಡ್ ಟ್ಯಾಕ್ಸು ಮತ್ತು ಇನ್ನಿತರದ ಏನಾದರೂ ಟ್ಯಾಕ್ಸಸ್ ಇರ್ತಾವಲ್ಲ ಅದು ನಂತರದ ಬರ್ತವೆ ಸರ್ ಅಷ್ಟೇ. ತುಂಬ ಧನ್ಯವಾದಗಳು ಮೋಹನ್ ಅವರೇ, ದೂರದ ಬೀದರಿಂದ ಕರೆ ಮಾಡಿದ್ರಿ. ತುಂಬ ಧನ್ಯವಾದಗಳು ಸರ್. ಆಗಲೇ ನೀವು ಆಹಾರ ಉತ್ಪನ್ನದ ಬಗ್ಗೆ ಮಾತಾಡ್ತಾ ಇದ್ರಿ, ಯಾವೆಲ್ಲ ಪ್ರಾಡಕ್ಟ್ಸ್ ಮೇಲೆ ಎಕ್ಸಂಪ್ಷನ್ ಅಥವಾ ರಿಡಕ್ಷನ್ ಆಗಿದೆ ಅಂತ. ಅದನ್ನು ಸ್ವಲ್ಪ ಕಂಟಿನ್ಯೂ ಮಾಡಿ ಸರ್. ಆಹಾರ ಉತ್ಪನ್ನದ ಬಗ್ಗೆ ಹೇಳ್ತಾ ಇದ್ರಿ, ಅಂದರೆ ನೀವು ದಿನನಿತ್ಯ ಬಳಸುವಂತಹ ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಬೇರೆ ಬೇರೆ ರೀತಿ ಪ್ರಾಡಕ್ಟ್. ನಾನು ಮೊದಲು ಹೇಳ್ತಾ ಇದ್ದೆ, ಲೈಕ್ 4 ಸ್ಲ್ಯಾಬ್ ಇದ್ದು ಅದರಲ್ಲಿ 2 ಸ್ಲ್ಯಾಬ್ ಇಟ್ಟಿದ್ದಾರೆ, 2 ಸ್ಲ್ಯಾಬ್ ತೆಗೆದಿದ್ದಾರೆ. ಸೊ ಸಿಂಪ್ಲಿಫೈ ದ ಟ್ಯಾಕ್ಸ್ ಸ್ಲ್ಯಾಬ್ಸ್. ಸೊ ಈ ಮೊದಲು ಏನಿತ್ತು 5% ಪ್ಲಸ್ 12% ಇದ್ದದ್ದು ಎಲ್ಲ 5% ಬಂದು, 5% ಇದ್ದದ್ದು ಒಂದಷ್ಟು 0% ಬಂದು.
ಸೊ ಜೀರೋ ನಿಲ್ ರೇಟ್ ಅಂದರೆ ಅದಕ್ಕೇನು ಟ್ಯಾಕ್ಸೇ ಇರಲ್ಲ. ಯಾವ ಪ್ರಾಡಕ್ಟ್ಗಳು ಬರುತ್ತೆ ಸರ್ ಹೇಳಿ? ಲೈಕ್ ಪನ್ನೀರ್, ಇಂಡಿಯನ್ ಬ್ರೆಡ್. ಓಕೆ, ನಾವು essential items. ಫುಲ್ essential, very much essential for the common man to live day to day basis. ಅವೆಲ್ಲ ಜೀರೋ ತೊಗೊಂಬಂದಿದ್ದಾರೆ. ಅಂದರೆ ಅಗದಿ ಕಡಿ ಮನುಷ್ಯನಿಗೆ ಅದು ಹೊರೆ ಆಗಿರಬಾರ್ದು. ಆಮೇಲೆ ಒಂದಷ್ಟು ಐಟಮ್ಸ್ 5% ತೊಗೊಂಡ್ರು. ದಟ್ ಈಸ್ ಕಾಲ್ಡ್ ಮೆರಿಟ್ ರೇಟ್. ಅವಾಗ ಎಸೆನ್ಷಿಯಲ್ ಫಾರ್ ಮಾಸ್ ಕನ್ಸಂಪ್ಷನ್ ಅಂದ್ರೆ ಭಾಳ ಜನ ಉಪಯೋಗ ಮಾಡ್ತಾರೆ ಅವನು. ಲೈಕ್ ದಿನಕ್ಕೆ ನೀವು ಸೋಪು, ಟೂತ್ಪೇಸ್ಟು, ಪೌಡರ್, ಶೇವಿಂಗ್ ಕ್ರೀಮ್. ಸೊ ಮಾಸ್ ಕನ್ಸಂಪ್ಷನ್ ಇವೆಲ್ಲ 5% ಬರ್ತವೆ. ಆಮೇಲೆ ಸ್ಟ್ಯಾಂಡರ್ಡ್ ರೇಟ್ ಅಂತ ಮಾಡಿದ್ದಾರೆ, ದಟ್ ಈಸ್ 18%. ಆಮೇಲೆ 40% ಲಕ್ಸರಿ ಐಟಮ್. ಓಕೆ ಸರ್, ಕರೆಯಲ್ಲಿ ಯಾರೋ ಜೊತೆಯಾಗಿದ್ದಾರೆ, ನೋಡೋಣ ಯಾರಂತ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಾನು ರಾಕೇಶ್ ಅಂತ ಮಾತಾಡ್ತಾ ಇರೋದು ಗುಲ್ಬರ್ಗದಿಂದ. ರಾಕೇಶ್ ಅವರೇ, ಗುಲ್ಬರ್ಗದಿಂದ. ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಹಾಂ, ಕೇಳ್ತಿದ್ದೀನಿ ಸರ್. ತಾವೇನು ಮಾಡ್ಕೊಂಡಿದ್ದೀರಾ ರಾಕೇಶ್ ಅವರೇ? ಸರ್, ನಮ್ದು ಬಿಸ್ನೆಸ್ ಇದೆ. ಓಕೆ, ಬಿಸ್ನೆಸ್ ಅಂದರೆ ನಾವು ಸೂಕ್ತ ವ್ಯಕ್ತಿ ಪ್ರಶ್ನೆ ಕೇಳಲಿಕ್ಕೆ. ಇಲಾಖೆಯ ಅಧಿಕಾರಿಗಳಿದ್ದಾರೆ, ಕೇಳಿ ಸರ್, ಪ್ರಶ್ನೆ ಕೇಳಿ. ಇದು GST, ಈಗ ನಾವು ಸಾಮಾನ್ಯ ಜನರ ಮೇಲೆ GST ಹಾಕಲ್ಲ, ಸಾಮಾನ್ಯ ಜನರಿಗೆ ಯಾವ ರೀತಿ ಇದು ಸಹಾಯ ಮಾಡ್ತದೆ ಅಂತ ಅದ್ರ ಬಗ್ಗೆ ನಾನು ತಿಳ್ಕೊಬೇಕಿತ್ತು ಸರ್. GST ಅಂದ್ರೆ ಸಾಮಾನ್ಯ ಜನರಿಗೆ ಲಾಭ ಆಗೋದೇನೋ ಅಥವಾ ನಷ್ಟ ಏನಾದ್ರು ಅದನ್ನ ಅಂತ? ಅಂದ್ರೆ ಕಾರ್ಯಕ್ರಮದ ಆರಂಭದಲ್ಲಿ ನಾವು ಅದನ್ನ ಚರ್ಚೆ ಮಾಡಿದ್ವಿ. ಅಂದ್ರೆ ನೇರವಾಗಿ ಸಾರ್ವಜನಿಕರಿಗೆ ಇದರಿಂದ ಯಾವ ರೀತಿ ಲಾಭ ಆಗುತ್ತೆ ಅಂತ ನೀವು ಆ ಕಾರ್ಯಕ್ರಮ ಇವಾಗಿಂದ ಕೇಳ್ತಿರ್ಬೋದು. ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತಾರೆ ಸರ್. ಏನಂದ್ರೆ ಈಗ ಈ ರಿಫಾರ್ಮ್ಸ್ ಇಂಪ್ಲಿಮೆಂಟ್ ಆದ ತಕ್ಷಣ ಇಮಿಡಿಯೇಟ್ ರಿಲೀಫ್ ಏನು ಸಿಗುತ್ತೆ ಗ್ರಾಹಕರಿಗೆ ಅಂತ? ಅಲ್ಲ, ನೀವು ದಿನನಿತ್ಯ ಬಳಸೋ ವಸ್ತುಗಳು ಅಥವಾ ಏನೋ ಗೂಡ್ಸ್ ಪರ್ಚೇಸ್ ಮಾಡಿದ್ರು ಅದ್ರ ಮೇಲೆ ರೇಟ್ ಕಡಿಮೆ ಆಗಿರ್ತವೆ. 5% ಇದ್ದದ್ದು 5% ಅಪ್ ಟು 10%ವರೆಗೂ ನಿಮಗೆ ರೇಟ್ ಕಡಿಮೆ ಆಗಿರ್ತವೆ. ಸೊ ನೀವು ಮೊದಲಿನ ಐಟಮ್ಸ್ ನೋಡಿ, ಈಗ MRP ಇರುತ್ತೆ. ಸೊ ಹೊಸ ಐಟಮ್ಸ್ ಇವತ್ತಿಂದ ನ್ಯೂ MRP ಬರ್ತದೆ. ಸೊ ಯು ಕ್ಯಾನ್ ಫೈಂಡ್ ದ ಡಿಫ್ರೆನ್ಸ್. ಸೊ ಮೊದಲಿನ MRP ಇತ್ತು, ಈಗಿನ MRP ಇತ್ತು, ದಟ್ ಡಿಫ್ರೆನ್ಸ್ ನಿಮ್ಗೆ ಉಳಿದು ಬಿಡ್ತದೆ ಆ ದುಡ್ಡು. ಸರ್, ಇನ್ನೊಂದು, ಈಗ ಇದು ನೀವು GST ಇದು ಮಾಡ್ತಿರಲ್ಲ, ಸಾಮಾನ್ಯ ಜನರಿಗೆ ನಾವು ಪರ್ಚೇಸ್ ಮಾಡೋದ್ಮೇಲೆ ನಮಗೆ GST ನೀವು ನಮ್ಮಿಂದ ಇವರು ಗ್ರಾಹಕರಿಂದ ಮಾತ್ರ GST ತಗೋತಾರೆ. ಹೌದು. ಬಟ್ ಆ GSTನ ಮತ್ತೆ ಅವರು ವ್ಯಾಪಾರಿಗಳು ರಿಟರ್ನ್ ಫೈಲ್ ಮಾಡಿದಾಗ ಅವರಿಗೆ ರಿಟರ್ನ್ ಆಗುತ್ತಲ್ಲ ಸರ್, ನಮಗೇನು ಲಾಭ ಸಾಮಾನ್ಯ ಜನರಿಗೆ ಅಂತ? ಅಲ್ಲ, ಇದು ಇಂಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಅಂದರೆ ನೀವು ಯಾರು ವಸ್ತು ಬಳಸ್ತಾರಲ್ಲ ಅವರೇ ಟ್ಯಾಕ್ಸ್ ಕಟ್ಟಬೇಕು. ಸೊ ವ್ಯಾಪಾರಿಗಳು ಕಟ್ಟೋದಲ್ಲ ಇದು. ವ್ಯಾಪಾರಿಗಳು ಕಟ್ಟೋದು ಅಂತಂದರೆ ನೀವು ಕಸ್ಟಮರ್ ಕಡೆಯಿಂದ ತೊಗೊಂಡು ಗೌರ್ಮೆಂಟಿಗೆ ಕಟ್ತಾರೆ ಅವರು. ಇನ್ನೊಂದು ವ್ಯಾಪಾರಿಗಳು ಏನು ಮಾಡ್ತಾರೆ, ಲೈಕ್ ITC ಅಂತ ತಗೋತಾರೆ. ಅವ್ರು ಪರ್ಚೇಸ್ ಮಾಡಿರ್ತಾರೆ, ಆ ಪರ್ಚೇಸ್ ಮಾಡಿದ್ದೆ ಅಡ್ಜಸ್ಟ್ ಮಾಡಿ ಆಮೇಲೆ ಇದನ್ನು ಮಾಡ್ತಾರೆ ಗೌರ್ಮೆಂಟ್. ಸಾಮಾನ್ಯ ಜನರು ಕೆಲವೊಂದು ಈಗ IT ರಿಟರ್ನ್ ಕಟ್ತಾರೆ, ಜೊತೆಗೆ GSTನೂ ಕಟ್ಟಬೇಕು. ಎಲ್ಲನೇ ಟೋಟಲಿ ಬರೀ ಪ್ರಶ್ನೆ ಅರ್ಥ ಆಯ್ತು ರಾಕೇಶ್ ಅವರೇ? ಅಧೀಕ್ಷಕರು ಉತ್ತರ ಕೊಡ್ತಾರೆ ನೋಡ್ರಿ, ರಮೇಶ್ ತಾಪ್ಸಿ ಅವರು. ರಾಕೇಶ್ ಅವರು ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು. ಏನಂದ್ರೆ ಇವಾಗ ಟ್ಯಾಕ್ಸ್ ಸಿಸ್ಟಮ್ ಹೆಂಗಿದೆ ಅಂದರೆ, ಟ್ಯಾಕ್ಸನ್ನು ವರ್ತಕರು ಪೇ ಮಾಡೋದಿರೋದಿಲ್ಲ. ಯಾಕಂದರೆ ಈ ಏನು ವಸ್ತುಗಳನ್ನು ಬಳಸ್ತಾರೆ, ಯಾರು ಕನ್ಸ್ಯೂಮರ್ ಅಂತೀವಿ ನಾವು, ಗ್ರಾಹಕರಂತೀವಿ, ಜನಸಾಮಾನ್ಯರು, ಭಾರತೀಯ ಪ್ರಜೆಗಳು ಏನಿದ್ದಾರೆ ಅವರಿಂದನೇ ತೆರಿಗೆ ಸಂಗ್ರಹ ಮಾಡೋದಿರ್ತದೆ. ಯಾಕಂದರೆ ಇವಾಗ ಅವರು ಮಧ್ಯವರ್ತಿಗಳು ವಸ್ತುಗಳನ್ನು ತರ್ತಾರೆ, ಮಾರೋದ್ರಿಂದ ಈ GST ಅನ್ನೋದೇನದು ಪರೋಕ್ಷ ತೆರಿಗೆ. ಇದು ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್. ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ ಯಾರು ವಸ್ತುಗಳನ್ನು ಬಳಸ್ತಾರೋ ಅವರೇ ಇದನ್ನು ತೆರಿಗೆಯನ್ನು ಪಾವತಿಸಬೇಕು. ತೆರಿಗೆಯನ್ನು ಒಬ್ಬೊಬ್ಬರಿಗೆ ಹೋಗಿ ಗೌರ್ಮೆಂಟ್ ಆಫೀಸಿಗೆ ಕಟ್ಟಲಿಕ್ಕಾಗೋದಿಲ್ಲ. ಸೊ ಅದಕ್ಕೇನಂದ್ರೆ, ಈಗ ನಾನು ಒಂದು ಮೊಬೈಲ್ ತೊಗೊಳ್ಬೇಕು ಅಂತ ಎಕ್ಸಾಂಪಲ್ ತೊಗೊಳ್ರಿ. ಈಗ ಮೊಬೈಲನ್ನು ತೊಗೊಂಡ್ರೆ ಅದಕ್ಕೊಂದು ಮೊಬೈಲ್ಗೊಂದು 18% ಟ್ಯಾಕ್ಸ್ ಇದೆ ಅಂತಂದರೆ, ಒಂದು 10,000 ರೂಪಾಯಿ ಮೊಬೈಲ್ ತೊಗೊಂಡ್ರೆ ಅದಕ್ಕೆ 18% ಟ್ಯಾಕ್ಸನ್ನು, ಆ ಟ್ಯಾಕ್ಸನ್ನು ಹೋಗಿ ನಾವು ಮೊಬೈಲ್ ರೊಕ್ಕನ ಅಂಗಡಿಯವನಿಗೆ ಕೊಟ್ಟು ಅದ್ರ ಮೇಲಿನ ಟ್ಯಾಕ್ಸನ್ನು ಹೋಗಿ ನಾವು ಗೌರ್ಮೆಂಟ್ ಆಫೀಸಿಗೆ ಹೋಗಿ ಕಟ್ಟೋಕ್ಕಾಗೋದಿಲ್ಲ. ಈ ಥರ ಎಲ್ಲ ಗ್ರಾಹಕರು ಎಲ್ಲರೂ ಒಂದು ಗೌರ್ಮೆಂಟ್ ಆಫೀಸ್ ಕಲೆಕ್ಟ್. ಅದರ ಸಲುವಾಗಿ ಏನು ಮಾಡಿದ್ದಾರೆ, ಗೌರ್ಮೆಂಟ್ ಒಂದು ಸಿಸ್ಟಮ್ ಮಾಡಿದ್ದಾರೆ. ಇದನ್ನು ಈ ಟ್ಯಾಕ್ಸ್ ಸಿಸ್ಟಮನ್ನು ಕಲೆಕ್ಟ್ ಮಾಡಲಿಕ್ಕೆ ಈ ವರ್ತಕರು ಏನಿರ್ತಾರೆ, ವ್ಯಾಪಾರಿಗಳು ಇರ್ತಾರೆ, ಅವರು ಆ್ಯಸ್ ಎ ಮಿಡಲ್ ಮ್ಯಾನ್ ಥರ ಕೆಲಸ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಗ್ರಾಹಕರಿಂದ ತೆರಿಗೆಯನ್ನು ಸಂಗ್ರಹ ಮಾಡಿ ಇದೇನು ಸರ್ಕಾರದ ಬಾಕ್ಸಕ್ಕೆ ತುಂಬಿಸುವಂಥ ಕೆಲಸ ಮಾಡ್ತಾರೆ. ದೇ ಆರ್ ಜಸ್ಟ್ ಲೈಕ್ ಅಂದರೆ ಯಾವುದೇ ಅನ್ಪೇಯ್ಡ್ ಗೌರ್ಮೆಂಟ್ ಏಜೆಂಟ್ ಥರ ಕೆಲಸ ಮಾಡ್ತಾರೆ ಅವರು. ಹೀಗಾಗಿ ಜನಸಾಮಾನ್ಯರಿಗೆ ನಮಗೇನು ಲಾಭ ಅಂತಿರ್ತಾರೆ, ಇದು ಟ್ಯಾಕ್ಸ್ ಕಟ್ಟೋದ್ರಿಂದ ಲಾಭ ಆಗೋದಿಲ್ಲ. ಟ್ಯಾಕ್ಸ್ ನಾವು ಹೊರಿಸ್ಕೊಳ್ಳೋದು, ನಾವು ತೆರಿಗೆ ಭಾರವನ್ನು ನಾವು ಪ್ರಜೆಗಳು ಹೊರಬೇಕು. ಯಾಕಂತಂದ್ರೆ ಇಲ್ಲ, ಪ್ರಜೆಗಳು ಹೊರ್ತಾರೆ. ಆದ್ರೆ ಕೆಲವರಿಗೆ ಈಗ ಸರ್ಕಾರಿ ನೌಕರಸ್ಥರು ಇರ್ತಾರ, ಅವ್ರಿಗಂತೂ ಡೈರೆಕ್ಟ್ ಆಗಿ ಟ್ಯಾಕ್ಸ್ ಇದ್ದೇ ಇರುತ್ತೆ ಅವ್ರು. ಮತ್ತೆ ಇಂಡೈರೆಕ್ಟ್ ಆಗಿನೂ ಟ್ಯಾಕ್ಸ್ ಇರುತ್ತಲ್ಲ, ಅದಕ್ಕೆ ಯಾಕೆ ಈ ರೀತಿ ಎರಡು ಟ್ಯಾಕ್ಸ್ ಕೊಡೋದು ಅಂತ? ಸರ್, ಈಗ ನಮ್ಮ ಭಾರತದಲ್ಲಿ 2 ಥರ, ಒಂದು ಪರೋಕ್ಷ ತೆರಿಗೆ, ಒಂದು ಪ್ರತ್ಯಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್. ಅದನ್ನು ಕೂಡ ಕಟ್ಟಬೇಕು, ಇದನ್ನು ಕೂಡ ಕಟ್ಟಬೇಕು. 2 ಟ್ಯಾಕ್ಸ್ ವಿಧಾನ ಇರೋದ್ರಿಂದ ನಾವು ಎಲ್ಲರೂ
ಈವನ್ ವ್ಯಾಪಾರಿಗಳು ಕೂಡ ಅವರು ಇನ್ಕಮ್ ಟ್ಯಾಕ್ಸ್ ಕಟ್ತಿರ್ತಾರೆ. ಗ್ರಾಹಕರು ಕೂಡ ತಮ್ಮ ಆದಾಯದ ಮೂಲದ ಮೇಲೆ ಇನ್ಕಮ್ ಟ್ಯಾಕ್ಸು ಕಟ್ಟಬೇಕು ಮತ್ತು ವಸ್ತುಗಳನ್ನು ಬಳಸೋದ್ನಾಗ ಅದನ್ನು GSTನೂ ಕಟ್ಟಬೇಕು. GST ಇದು ಪರೋಕ್ಷ ಟ್ಯಾಕ್ಸ್ ಇರೋದು, ಇಂಡೈರೆಕ್ಟ್ ಟ್ಯಾಕ್ಸ್. ಇದನ್ನು ಯಾವ್ಯಾವ ವಸ್ತುಗಳನ್ನು ನಾವು ಖರೀದಿ ಮಾಡ್ತೀವೋ ಇದನ್ನು ನಾವು ಟ್ಯಾಕ್ಸ್ ಕಟ್ಟಬೇಕು. ಇದೆಲ್ಲನೂ ಗೌರ್ಮೆಂಟ್ ಸಂಗ್ರಹ ಆಗಿ ದೇಶದ ಅಭಿವೃದ್ಧಿ ಕಾರ್ಯಗಳೆಲ್ಲ ಉಪಯೋಗ ಮಾಡಲಾಗ್ತದೆ. ಧನ್ಯವಾದಗಳು ರಾಕೇಶ್ ಅವರೇ, ಕರೆ ಮಾಡಿದ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ, ಧನ್ಯವಾದಗಳು ಸರ್. ಇನ್ನೊಂದು ಪ್ರಮುಖವಾದ ಅಂಶ ಅಂದರೆ ಇವತ್ತಿಂದ ಈ ರೇಟ್ಸ್ ಎಲ್ಲ ಅನ್ವಯ ಆಗುತ್ತೆ ಅಂತ ನಾವು ಚರ್ಚೆ ಮಾಡ್ತಿದ್ದೀವಿ. ಈಗ ಒಂದು ವೇಳೆ ಯಾವುದೋ ಒಬ್ಬ ವ್ಯಾಪಾರಿ ಹಳೆ ರೇಟನ್ನೇ ಫಾಲೋ ಮಾಡ್ತಿದ್ರೆ ಏನು ಮಾಡ್ಬೇಕು ಸರ್ ಆ ಸಂದರ್ಭದಲ್ಲಿ ಗ್ರಾಹಕರು? ಅಂದರೆ ಅವ್ರಿಗೆ ಏನಾದರೂ ದೂರು ಕೊಡುವಂಥ ಸೌಲಭ್ಯಗಳು ಏನಾದರೂ ಇದೆಯಾ? ಗೌರ್ಮೆಂಟ್ ಒಂದು ಫೋನ್ ನಂಬರ್ ಕೊಟ್ಟಿದೆ, ಅದು ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ಲೈನ್ ಅಂತ. ಅದು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ, 1915 ನೀವು ಫೋನ್ ಮಾಡಿ ನಿಮ್ಮ ಏನಾದರೂ ಕಂಪ್ಲೇಂಟ್ಸ್ ಏನಾದರೂ ಇದ್ರೆ ಹೇಳ್ಬೋದು, ಫೋನ್ ಮಾಡ್ಬೋದು. ಇಲ್ಲಂತಂದ್ರೆ ನೀವು ವೆಬ್ಸೈಟಿಗೆ ಹೋಗ್ಬೋದು. ಯಾವ ಸರ್ ವೆಬ್ಸೈಟ್ ನಿಧಾನವಾಗಿ ಹೇಳ್ತೀರಾ? NCH ಆಲ್ ಸ್ಮಾಲ್ ಲೆಟರ್ಸ್ NCH-CA. NCH ಅಂದರೆ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ಲೈನ್, NCH-CA @gov.in. ಅಲ್ಲಿ ಹೋಗಿ ಅವರು ಕಂಪ್ಲೇಂಟ್ ಲಾಂಚ್ ಮಾಡ್ಬೋದು. ಇಲ್ಲಂತಂದ್ರೆ SMS ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. SMS ಯಾವ ನಂಬರ್ಗೆ ಮಾಡ್ಬೇಕು ಸರ್ ಅಂತ ನೀವು ಈಗ ವೆಬ್ಸೈಟಿಗೆ ಹೋದ್ರೆ ಅಲ್ಲಿ ನಿಮಗೆಲ್ಲ ಇರ್ತದೆ. ಅದರಲ್ಲಿ ವಾಟ್ಸಪ್ ಕಳಿಸ್ಬೋದು, SMS ಕಳಿಸ್ಬೋದು. ಈಗ ಇನ್ನೊಂದು ತೆರಿಗೆ ದರದ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ ಸರ್, 40% ಇದೆ ಆ ತೆರಿಗೆ ದರ ಅಂತ. ಅದರಲ್ಲಿ ಬರುವ ಪ್ರಾಡಕ್ಟ್ಸ್ಗಳು ಯಾವ್ಯಾವು ಮತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್, ತೆರಿಗೆ 40% ತೆರಿಗೆಯಲ್ಲಿ ಬರುವಂಥ ವಸ್ತುಗಳು ಮೊದಲು ಟೊಬ್ಯಾಕೊ ಪ್ರಾಡಕ್ಟ್ ಸರ್. ಟೊಬ್ಯಾಕೊ ಪ್ರಾಡಕ್ಟ್ಸ್ ಅಂದರೆ ಪಾನ್ ಮಸಾಲ ಅವೆಲ್ಲನೂ ಕೂಡ ಮುಂಚೆ 28+ ಸೆಸ್ ಎಲ್ಲ ಇತ್ತು. ಅದನ್ನ ಇಟ್ ಇಸ್ ಅ ಸಿನ್ ಪ್ರಾಡಕ್ಟ್ ಅಂತ, ಡಿಮೆರಿಟ್ ಪ್ರಾಡಕ್ಟ್ಸ್ ಅಂತ ಹೇಳ್ಕೊಂಡು ಅವ್ರಿಗೆ 40% ಸ್ಲಾಬ್ಗೆ ತಂದಿದ್ದಾರೆ. ಐಷಾರಾಮಿ ಕಾರುಗಳೆಲ್ಲ 40% ಬಂದಿದೆ ಸರ್. ಕೆಲವೊಂದು ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ಬೆವರೇಜಸ್ ಅಂದ್ರೆ ನಾವು ಸಾಫ್ಟ್ ಡ್ರಿಂಕ್ಸ್ ಏನಂತೀವಿ ಅವನ್ನು ಕೂಡ ಮುಂಚೆ 18% ಇದ್ದದನ್ನ 40%ಗೆ ತಂದಿದ್ದಾರೆ ಸರ್. ಅವನ್ನೆಲ್ಲ ಅಂದ್ರೆ ಅದು ಹೆಲ್ತ್ ಹಜಾರ್ಡ್ಸ್ ಇರೋದ್ರಿಂದ ಅದನ್ನ 40%ಗೆ ತಂದಿದ್ದಾರೆ. ಇವು ಅಗತ್ಯ ಅಂದ್ರೆ ಮನುಷ್ಯನ ದಿನನಿತ್ಯ ಜೀವನಕ್ಕೆ ಅಗತ್ಯ ವಸ್ತುಗಳಲ್ಲ ಇವು. ಇವನ್ನ ಐಷಾರಾಮಿ ಅಥವಾ ಅಂತ ಅಂದ್ಕೊಳ್ಬೋದು. ಅಂದ್ರೆ ಅಗತ್ಯ ಇಲ್ಲದ ವಸ್ತುಗಳು ಅಥವಾ ಹೆಲ್ತ್ ಹಜಾರ್ಡಸ್ ವಸ್ತುಗಳು ಅಂತ ಹಿಂಗೆ ಅಂದ್ಕೊಂಡು ಅದಕ್ಕೆ ಟ್ಯಾಕ್ಸನ್ನು ಹೈಯರ್ ರೇಟಲ್ಲಿ ಗೌರ್ಮೆಂಟ್ ನಿರ್ಧರಿಸಿ. ಇನ್ನೊಂದು ಈ ದೊಡ್ಡ ಸವಾಲು ಏನಂದ್ರೆ ಸರ್, ಈ ತೆರಿಗೆ ಸಂಗ್ರಹದಲ್ಲಿ ಟ್ಯಾಕ್ಸ್ ಇವೇಷನ್ ಅನ್ನೋದು ದೊಡ್ಡ ಸವಾಲು. ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಲಿಕ್ಕೆ ಇಲಾಖೆಯಿಂದ ಏನಾದರೂ ಕ್ರಮಗಳನ್ನ ತಗೊಂಡಿದ್ದಾರೆ ಸರ್? ತೆರಿಗೆ ಇವೇಷನ್ಗೆ ಸಾಕಷ್ಟು ಕ್ರಮಗಳನ್ನು ಗೌರ್ಮೆಂಟ್ ಮುಂಚೆಯಿಂದ ತಗೊಳ್ತಾನೆ ಇದೆ. ಈಗಲೂ ಅದು ಜಾರಿಯಲ್ಲಿದೆ ಸರ್. ಸಪರೇಟ್ ಆದ ಗೌರ್ಮೆಂಟ್ ಏಜೆನ್ಸಿಗಳಿದೆ. ಸ್ಟೇಟ್ ಗೌರ್ಮೆಂಟಲ್ಲಿ ಎನ್ಫೋರ್ಸ್ಮೆಂಟ್ ವಿಂಗ್ಸ್ ಇದಾವೆ. ಸೆಂಟ್ರಲ್ ಗೌರ್ಮೆಂಟ್ ಆಫೀಸಲ್ಲಿ ಪ್ರಿವೆಂಟ್ ವಿಂಗ್ಸ್ ಅಂತಿದೆ. ಅದಲ್ಲದೆ ನಮ್ಮ ಸೆಂಟ್ರಲ್ ಗೌರ್ಮೆಂಟದು ಡೈರೆಕ್ಟರೇಟ್ ಜನರಲ್ ಆಫ್ GST ಇಂಟೆಲಿಜೆನ್ಸ್ ಅಂತ ವಿಂಗ್ ಇದೆ. ಮತ್ತು ಎಲ್ಲ LGSTO ಆಫೀಸ್ಗಳ ಅಧಿಕಾರಿಗಳು ಅದ್ರ ಬಗ್ಗೆ ನಿಗಾ ಇಟ್ಟಿರ್ತಾರೆ. ಮತ್ತು ಸೆಂಟ್ರಲ್ GST ರೇಂಜ್ ಆಫೀಸಸ್ ಇದಾವೆ. ಅದರಲ್ಲಿ ಅಧೀಕ್ಷಕ ಹುದ್ದೆ ಅಧಿಕಾರಿಗಳು ಇರ್ತಾರೆ. ಅಂದರೆ ನನ್ನ ಕೆಟರ್ನವರು ಅವರು ಕೂಡ ಟ್ಯಾಕ್ಸ್ ಇವೇಜನ್ ಬಗ್ಗೆ, ಅವರ ಟ್ಯಾಕ್ಸ್ ಕಂಪ್ಲೈಂಟ್ಸ್ ಬಗ್ಗೆ ಅದರದ್ದು ಭಾಳಷ್ಟು ನಿಗಾ ವಹಿಸ್ತಾ ಇರ್ತೀವಿ. ಆದರೂ ಟ್ಯಾಕ್ಸ್ ಇವೇಜನ್ ನಡೀತಾನೆ ಇರುತ್ತೆ ಸರ್. ಅದನ್ನು ಕರ್ವ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿರ್ತೀವಿ ಸರ್. ಈಗ ಆಕಾಶವಾಣಿ ಮುಖಾಂತರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತುಂಬ ಜನರಿಗೆ ಅವೇರ್ನೆಸ್ ಕೂಡ ಬಂದಿರುತ್ತೆ. ಪತ್ರಿಕೆಯಲ್ಲೂ ಕೂಡ ಅವರು ಓದಿ ಮಾಹಿತಿಯನ್ನು ತಿಳ್ಕೊಂಡಿರ್ತಾರೆ. ಈಗ ಒಂದು ಕರೆ ಬಂದಿದೆ ಸರ್, ನೋಡೋಣ ಯಾರಿದ್ದಾರೆ. ಹಲೋ ಸರ್, ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸರ್. ಸರ್, ತಮ್ಮ ಪರಿಚಯ ಮಾಡಿಕೊಡ್ರಿ. GST 2.0 ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಸರ್. ನನ್ನ ಹೆಸರು ಶಾಣಬಸಪ್ಪ ಅಂತ. ಆರಂಭದಲ್ಲಿ ಕರೆ ಮಾಡಿದ್ರಲ್ಲ, ಹೋದ ವಾರ ಕರೆ ಮಾಡಿದ್ದೆ ಸರ್. ಮಾತಾಡಿ ಸರ್. ಇಲಾಖೆಯ ಹಿರಿಯ ಅಧಿಕಾರಿಗಳಿದ್ದಾರೆ, ಪ್ರಶ್ನೆ ಕೇಳ್ರಿ. ಎಲ್ಲ ಉಭಯ ಸರ್ಗೆ ನಮಸ್ಕಾರಗಳು. ನಮಸ್ಕಾರ ಸರ್. ನಾವೊಬ್ಬ ಅಂಧ ವ್ಯಕ್ತಿ ಸರ್. ಓಕೆ, ಹೇಳ್ರಿ ಸರ್. ಈ GST ಇದಕ್ಕೆ ಅಂದ್ರೆ ಏನು, ಆದ್ರೆ ಈ ಅಂಗವಿಕಲರಿಗೆ ಏನು ಬೆಳೆಸಕ್ಕಾಗುತ್ತೆ ಅಂತ ಹೇಳ್ತೀರಾ ಸರ್? ಅಂದ್ರೆ ಈಗ ಅಂಗವಿಕಲರಾಗಿರ್ಬೋದು, ವಿಶೇಷ ಚೇತನರಾಗಿರ್ಬೋದು, ಇವರಿಗೇನಾದರೂ ವಿಶೇಷವಾಗಿ ಸೌಲಭ್ಯ ಮಾಡಿಕೊಟ್ಟಿದ್ದಾರಾ ಅಂತ. ಅಂದರೆ ಈಗ ವಿಶೇಷ ಚೇತನರು ಅಥವಾ ಅಂಗವಿಕಲರು ಬೇಸಿಕಲಿ ಅವರು ಕೂಡ ಗ್ರಾಹಕರೇ. ಆ ಡಿವಿಷನ್ ಏನಾದರೂ ಮಾಡಿದಾರ ಸೌಲಭ್ಯ? ಈಗ ಅಂಗವಿಕಲರಿಗೆ ಈಗ ಬೇರೆ ಬೇರೆ ತೆರಿಗೆ, ಇದು ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಆಗಿರ್ಬೋದು, ಆ ಥರದಲ್ಲಿ ಏನಾದರೂ ಸೌಲಭ್ಯಗಳಾಗಿದೆಯಾ, ರಿಡಕ್ಷನ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ ಸರ್ ಸ್ಪೆಸಿಫಿಕ್ ಆಗಿ. ಅಂಗವಿಕಲರಿಗೆ ರೇಡಿಯೋದಿಂದ ಸ್ವಲ್ಪ ದೂರ ಬಂದು ಮಾತಾಡಿ, ಎಕೋ ಆಗ್ತಿದೆ ಧ್ವನಿ. ಅಂಗವಿಕಲರಿಗೆ ಮೊದಲಿಂದ 0% ಇದೆ. ಸೊ ಇದರಲ್ಲಿ ರಿಡಕ್ಷನ್ ಮಾಡೋದು ಏನೂ ಇಲ್ಲ.
ಅಂದ್ರೆ ಯಾವುದರಲ್ಲಿ ಸರ್ 0%? ಯಾವ ಪ್ರಾಡಕ್ಟ್? ನೀವು ಅಂಗವಿಕಲರು ಅಪ್ಲಯನ್ಸಸ್ ಯೂಸ್ ಮಾಡ್ತಾರೆ, ಡಿಸೇಬಲ್ಡ್ ಸೈಕಲ್ ಇರ್ಬೋದು, ಅವ್ರೇನೋ ವಸ್ತು ಯೂಸ್ ಅವರಿಗಾಗಿ ಇರುವಂತಹ ಸೌಲಭ್ಯಗಳ ಮೇಲೆ ಅವ್ರಿಗೆ ಯಾವುದೇ ರೀತಿ ಟ್ಯಾಕ್ಸಸ್ ಇಲ್ಲ. ಸರ್ ಮತ್ತೇನಾದ್ರೂ ಪ್ರಶ್ನೆ ಇದೆಯಾ ಶರಣ್ ಬಸಪ್ಪ ಅವರೇ? ತುಂಬಾ ಧನ್ಯವಾದಗಳು ಸರ್. ಸರ್ ಇವಾಗ ಇಲಾಖೆಯ ಇಲ್ಲಿ ನೀವು ತುಂಬಾ ಅನುಭವ ಹೊಂದಿದ್ದೀರಾ, ತುಂಬಾ ವರ್ಷಗಳಿಂದ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಸರ್. ಈಗ GST 1.0 ಮತ್ತು 2.0 ಇವೆರಡನ್ನ ಕಂಪೇರಿಟಿವ್ಲಿ ನೀವು ಒಂದು ವಿಮರ್ಶೆ ಮಾಡೋದಾದ್ರೆ ಏನು ನಿಮಗೆ ಥಟ್ಟಂತ ಹೊಳೆಯುತ್ತೆ ಸರ್? ಏನೆಲ್ಲ ಬದಲಾವಣೆಗಳಾಗಿದೆ, ಮುಂದೆ ಏನೆಲ್ಲ ಬದಲಾವಣೆಗಳಾಗಬಹುದು, ಇನ್ನೂ ಹೆಚ್ಚು ಗ್ರಾಹಕರಿಗೆ ಏನೆಲ್ಲ ಉಪಯೋಗ ಆಗ್ಬೋದು ಅಂತ ತಮಗೆ ಅನಿಸುತ್ತೆ? ಮೊದಲು ಗ್ರಾಹಕರು ಟ್ಯಾಕ್ಸ್ ಕಟ್ತಾ ಇದ್ದಾರಂತ ಗೊತ್ತೇ ಇರ್ತಿರ್ಲಿಲ್ಲ ಅವರಿಗೆ. ಸೊ ಈಗ GST 1 ನೇಷನ್ 1 ಟ್ಯಾಕ್ಸ್ ಅಂತ ಮಾಡಿದ್ರು, ಅವಾಗ ಸ್ವಲ್ಪ ಅವೇರ್ನೆಸ್ ಬಂತು. ಆಮೇಲೆ GST ನ್ಯೂ ರಿಫಾರ್ಮ್ಸ್ GST 2.0 ಅಂದ್ರೆ ರಿಫಾರ್ಮ್ಸ್ ಎಲ್ಲ ಜನರಿಗೆ ಅನುಕೂಲ ಆಗ್ತಾ ಇದೆ, ಜನರಿಗೆ ಅರ್ಥ ಆಗ್ತಾ ಇದೆ. ಸೊ ಈಗ ನಮ್ಗೆ ಎಷ್ಟೋ ಟೆಲಿಫೋನ್ ಬಂದ್ವಿ, ಕೇಳ್ತಾ ಇದ್ದಾರೆ ನಮಗೇನು ಗೋಲ್ಡ್ ಮೇಲೆ ರೇಟ್ ಕಡಿಮೆ ಆಗಿಲ್ಲ, ಇದಿಲ್ಲ. ಸೊ ಮೊದ್ಲೇನು ಇರ್ತಿತ್ತು, ಬಟ್ ಕಟ್ತಾ ಇದ್ದರು ಗೊತ್ತಿರ್ತಿದ್ದಿಲ್ಲ ಅವರಿಗೆ. ಇವಾಗ ಅವರಿಗೆಲ್ಲ ಅವೇರ್ನೆಸ್ ಬರ್ತಾ ಇದೆ. ಸರ್ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ, ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. GST 2.0 ಬಗ್ಗೆ ಮಾತಾಡ್ತಿದ್ದೀವಿ. ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್. ಸಿದ್ದು ಪಾಟೀಲ್ ಅಂತೇಳಿ ಗುಲ್ಬರ್ಗ. ಸಿದ್ದು ಪಾಟೀಲ್ ರೀ. ಸರ್ ಪ್ರಶ್ನೆ ಕೇಳಿ, ಇಲಾಖೆ ಅಧಿಕಾರಿಗಳಿದ್ದಾರೆ. ಪ್ರಶ್ನೆ, ಇವಾಗ LIC ಏನು ಪಾಲಿಸಿ ಅಲ್ಲ ಸರ್, ಹೋದ್ ಮಂತಿನೂ ಏನು ಅಪ್ಲೈ ಆಗುತ್ತಾ ಸರ್? ಅಂದ್ರೆ ಇವರು ಮುಖ್ಯವಾಗಿ ಪ್ರಶ್ನೆ ಕೇಳ್ತಿರೋದು ಇನ್ಶೂರೆನ್ಸ್ ಸೆಕ್ಟರ್ ಬಗ್ಗೆ. ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ, ಮತ್ತೆ ಇವಾಗ ಹೋದ ಪ್ರೀಮಿಯಂ ಕಟ್ಟಿರ್ತಾರೆ, ಈಗ ನೆಕ್ಸ್ಟ್ ಪ್ರೀಮಿಯಂ ಬರುತ್ತೆ, ಅವಾಗ ಟ್ಯಾಕ್ಸ್ ಕಮ್ಮಿ ಆಗುತ್ತಾ ಅಥವಾ ಹಳೆ ರೇಟ್ಸ್ ಕಂಟಿನ್ಯೂ ಆಗುತ್ತಾ ಅಂತ ಕೇಳ್ತಿದ್ದಾರೆ ಸರ್. ಇಲ್ಲ ಸರ್, ಆ ತರ ಅಲ್ಲ ಸರ್. ಹೇಳಿ ಪ್ರಶ್ನೆ ನಮ್ಮ ಕೇಳಿ. ಈಗ ಓದ್ ತಿಂಗಳ ಡೇಟ್ ಇಂದು ಇವಾಗ ಲಾಸ್ಟ್ ಡೇಟ್ ಏನ್ ಇರುತ್ತಲ್ಲ ಸರ್, ಈ ತಿಂಗಳಲ್ಲಿ 30th ಇರುತ್ತಂತ ಇಟ್ಕೊಳ್ಳಿ. ಈ ತಿಂಗಳು? ಹಾ ಸರ್, ಈ ತಿಂಗಳು 30. 1 ಮಂತ್ ವೇರಿಯೇಷನ್ ಇರುತ್ತಲ್ಲ, ಓಕೆ ಓಕೆ ಓಕೆ, ಆ ಪೀರಿಯಡ್ ಅಲ್ಲಿ ಕಟ್ಟಿದ್ರೆ ಯಾವ ತರ ಅಪ್ಲೈ ಆಗುತ್ತಂತ ಸರ್ ಇದ್ರ ಬಗ್ಗೆ ನಿಮಗೆ ನಾ ಕ್ಲಾರಿಟಿ ಹೇಳೋದಾದ್ರೆ, GST ಅಪ್ಲಿಕೇಬಲ್ ಹೆಂಗಿರುತ್ತೆ ಅಂದ್ರೆ, ಈಗ ನೀವು ಯಾವ ಅವಧಿಯ ಇನ್ಶೂರೆನ್ಸ್ ಅಂದ್ರೆ ತಗೊಂಡಿರ್ತೀರಿ, ಅಂದ್ರೆ ಇನ್ಶೂರೆನ್ಸ್ ಇಟ್ ಇಸ್ ಅ ಕೈಂಡ್ ಆಫ್ ಸರ್ವಿಸ್, ಅಂದ್ರೆ ಒಂದು ವಿಧಾನದ ಸರ್ವಿಸ್ ಅದು. ಆ ಸರ್ವಿಸ್ ಅನ್ನ ಅವರು LIC ಅವರು ಮುಂಚೆನೆ ಕೊಟ್ಟಿರ್ತಾರೆ. ನಿಮ್ದು ಪೇಮೆಂಟ್ ಲೇಟ್ ಆಗಿರುತ್ತೆ, ಯಾಕಂದ್ರೆ ಈ ಟ್ಯಾಕ್ಸ್ ಬಂದಿರೋದು ಎಫೆಕ್ಟಿವ್ ಇವತ್ತಿನಿಂದ ಎಫೆಕ್ಟ್ ಆಗ್ತದೆ. ಸೊ ಇವತ್ತು ಮುಂದೆ ಏನು ನಿಮ್ಮ ಪ್ರೀಮಿಯಂ ಬರುತ್ತೆ, ಅದಕ್ಕೆ ಹೊಸ ಪರಿಷ್ಕೃತ ಧಾರಣೆ ಅಪ್ಲೈ ಆಗ್ತದೆ, ಹಿಂದಿಂದಕ್ಕೆ ಆಗೋದಿಲ್ಲ. ಇದು LIC ಅನ್ನೋದು ಕೂಡ ಒಂದು ಪ್ರಾಡಕ್ಟ್, ಅದನ್ನ ಯಾವಾಗ ಖರೀದಿ ಮಾಡಿರ್ತೀವಿ ಅನ್ನೋದು ಇಂಪಾರ್ಟೆಂಟ್. ಪ್ರೀಮಿಯಂ ಡೇಟ್ ಯಾವಾಗ ಬಂದಿರುತ್ತೆ ಅವಾಗ ಏನಿರ್ತದೆ ಅದು ಅಪ್ಲೈ ಆಗುತ್ತೆ. ಈಗ ಅದು ನೀವು ಒಂದು ವರ್ಷದ 5-6 ತಿಂಗಳದ ಕಂತುಗಳನ್ನು ಕಟ್ಟಿಲ್ಲ, ಅದನ್ನ ಈಗ ನೀವು ಈ ಹೊಸ ಧಾರಣೆ ಬಂದ ನಂತರ ಕಟ್ತೀನಿ ಅಂತಂದ್ರೆ ಇದು ಹೊಸ ಧಾರಣೆ ಅದಕ್ಕೆ ಅಪ್ಲಿಕೇಬಲ್ ಆಗೋದಿಲ್ಲ ಸರ್. ಅದಕ್ಕೆ ಓಕೆ ಸರ್, ನಮಸ್ಕಾರ. ಈಗ ಇನ್ನೊಂದು ಪ್ರಮುಖವಾದ ವಿಷಯ ಅಂದರೆ ಈ ಉಡುಪುಗಳು ಮತ್ತು ಪಾದರಕ್ಷೆಗಳು ಸರ್. ಅಂದರೆ ತುಂಬ ಜನರು ಉಡುಪಿನ ಬಗ್ಗೆ ಕಾಳಜಿಯನ್ನು ಹೊಂದಿರ್ತಾರೆ, ಹೊಸ ಹೊಸ ಉಡುಪುಗಳು ಖರೀದಿ ಮಾಡಬೇಕು ಅಂತ ಇರುತ್ತೆ, ಯುವಕರಲ್ಲಂತೂ ಇನ್ನೂ ಜಾಸ್ತಿ ಆಗಿರುತ್ತೆ. ಈಗ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬದಲಾವಣೆಗಳಾಗಿದೆ ಸರ್? ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಭಾಗವಹಿಸಬೇಕಾದ್ರೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದು ಇನ್ನೊಂದು 10 ನಿಮಿಷ ನಾವು ಚರ್ಚೆ ಮಾಡಬಹುದು. ಹೀಗಾಗಿ ತಾವು ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನೇ ಪ್ರಶ್ನೆಗಳಿದ್ದರೂ ಇಲಾಖೆಯ ಅಧಿಕಾರಿಗಳೊಂದಿಗೆ ಕೇಳಬಹುದು. 295986, ಇನ್ನೊಂದು ಸಂಖ್ಯೆ 295987, ಕೊನೆಯ ಸಂಖ್ಯೆ 310105, ನಮ್ಮ STD ಕೋಡ್ ಸಂಖ್ಯೆ 08472. ಈಗ ತಪ್ಪಿಸಿ ಸರ್ ಹೇಳಿ, ಉಡುಪುಗಳಾಗಿರ್ಬೋದು, ಇನ್ನೊಂದು ಈ ಪಾದರಕ್ಷೆ ಆಗಿರ್ಬೋದು, ಇನ್ನೊಂದು ಈ ಹೋಟೆಲ್ ಕೊಠಡಿಗಳನ್ನು ನಾವು ಬಳಸ್ತಾ ಇರ್ತೀವಿ ಪ್ರವಾಸಕ್ಕೆ ಹೋದಾಗ, ಈಗ ಅಲ್ಲಿನ ಬಾಡಿಗೆ ದರದಲ್ಲಿ ಏನಾದರೂ ರಿಫಾರ್ಮ್ಸ್ ಆಗಿದೆಯಾ? ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಉಡುಪುಗಳಲ್ಲಿ ಸರ್ ಅದನ್ನ ಆಸ್ ಇಟ್ ಇಸ್ ಮುಂಚೆನೂ 5% ಇತ್ತು, ಈಗಲೂ ಕೂಡ 5% ಅಲ್ಲಿದೆ ಸರ್. ಅದರಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಮತ್ತೆ ಹೋಟೆಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗ ಸರ್, ಹೋಟೆಲ್ ರೆಸ್ಟೋರೆಂಟಲ್ಲಿ 5% ಇತ್ತು, ಈಗೂ 5% ಇದೆ. ಓಕೆ, ಅದರಲ್ಲಿ ಏನು ಬದಲಾವಣೆ ಏನಿಲ್ಲ. ಆಮೇಲೆ ನಿಮ್ಮ ರೂಮ್ ರೆಂಟ್ ಅದು ಇತ್ತಂತಂದ್ರೆ, ಹೋಟೆಲು ಅಲಾಂಗ್ ವಿತ್ ಲಾಡ್ಜ್ ಇತ್ತಂತಂದ್ರೆ, ಸೊ 7500 ಕಡಿಮೆ ಇತ್ತಂತಂದ್ರೆ, ರೂಮ್ ರೆಂಟ್ ಇತ್ತಂತಂದ್ರೆ 5%, ಇಲ್ಲಂತಂದ್ರೆ 18%. ಓಕೆ ಓಕೆ. ಮತ್ತೆ ಇನ್ನೊಂದು ಆಗಲೇ ಈ ಇನ್ಶೂರೆನ್ಸ್ ಬಗ್ಗೆ ಕೇಳಿದ್ರು ನಮ್ಮ ಸಿದ್ದು ಪಾಟೀಲ್ರವರು, ಅದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಕೊಡೋದಿದೆ ಸರ್? ಇನ್ಶೂರೆನ್ಸ್ ಬಗ್ಗೆ ಅಂದರೆ ಈಗ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು, ಎಲ್ಲದರಿಂದನೂ ಎಕ್ಸಂಪ್ಷನ್ ಕೊಟ್ಟಿದ್ದಾರಾ ಅಥವಾ ಹೇಗಿದೆ? ಇಲ್ಲ, ಓನ್ಲಿ ಲೈಫ್ ಇನ್ಶೂರೆನ್ಸ್ ಅಂಡ್ ಹೆಲ್ತ್ ಇನ್ಶೂರೆನ್ಸ್. ಓಕೆ ಓಕೆ. ಇವಕ್ಕಷ್ಟಕ್ಕೆ 0 ತುಂಬಿದ್ದಾರೆ. ಓಕೆ ಓಕೆ. ಉಳಿದದ್ದೆಲ್ಲ ಆಸ್ ಇಟ್ ಇಸ್ ಮೊದಲಿದ್ದಂಗೆ ಇದಾವೆ. ಓಕೆ, ಲೈಫ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಎರಡನ್ನೇ ಎಕ್ಸಂಪ್ಷನ್ ಮಾಡಿದ್ದಾರೆ. ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಸರ್ ನಾವು. ಈಗ ಕಾರ್ಯಕ್ರಮ ಮುಗಿತಾ ಬರ್ತಾ ಇದೆ. ಕೊನೆಯದಾಗಿ ಗ್ರಾಹಕರಿಗೆ, ವ್ಯಾಪಾರಿಗಳಿಗೆ
ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲ, ಗೌರ್ಮೆಂಟ್ ಇಷ್ಟೆಲ್ಲ ಸಿಂಪ್ಲಿಫೈ ಮಾಡ್ತಾ ಇದೆ, ಇದು ಆಗ್ತಾ ಇದೆ. ಸೊ ನಿಮ್ಮಿಂದನೂ ಸಪೋರ್ಟ್ ಬೇಕು ಗ್ರಾಹಕರಿಂದ. ಸೊ ನೀವು ಏನಾದರೂ ಎಲ್ಲಿ GST ಸರಿಯಾಗಿ ಮಾಡ್ತಾ ಇಲ್ಲ, GST ಪಾಸ್ ಆನ್ ಮಾಡ್ತಾ ಇಲ್ಲ ಸರಿಯಾಗಿ ಗ್ರಾಹಕರಿಗೆ ಕಂಪ್ಲೇಂಟ್ ಮಾಡಿ. ಅಂದರೆ ನಿಮ್ಮ ಪಾತ್ರವನ್ನು ನೀವು ಸರಿಯಾಗಿ ನಿಭಾಯಿಸಿ ಗ್ರಾಹಕರಿಗೆ ಸಲಹೆ ಕೊಡ್ತೀರಾ. ತಪ್ಪಿಸಿ ಸರ್, ಹೇಳಿ, ಕಾರ್ಯಕ್ರಮದ ಕೊನೆ ಹಂತದಲ್ಲಿದೆ. ನೀವೇನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಗ್ರಾಹಕರಿಗಾಗಿರ್ಬೋದು, ವರ್ತಕರಿಗಾಗಿರ್ಬೋದು. ಗ್ರಾಹಕರಿಗೆ ಮತ್ತು ವರ್ತಕರಿಗೆ ಇಬ್ಬರಿಗೂ ಇದರದ GST ರಿಫಾರ್ಮ್ಸ್ ಬಗ್ಗೆ ಹೇಳೋದಾದರೆ ಅಥವಾ GST ಟೋಟಲ್ ಕಂಪ್ಲೈನ್ಸ್ ಬಗ್ಗೆನೇ ಹೇಳೋದಾದರೆ, ವರ್ತಕರು ನೀವು ನಿಮ್ಮ ಟ್ಯಾಕ್ಸ್ ಕಂಪ್ಲೈನ್ಸ್ ಸರಿಯಾದ ವೇಳೆಯಲ್ಲಿ ಮಾಡಿ. ಒಂದನೇದು, ಸರಿಯಾದ ನಿಮಗೆ ಯಾವ್ದಾದ್ರು ತಿಳುವಳಿಕೆ ಇಲ್ಲದಿದ್ದರೆ ಸಮೀಪದ ಯಾವ್ದಾರು ಕೇಂದ್ರ GST ಆಫೀಸಿಗೆ ಬನ್ನಿ ಅಥವಾ ಸ್ಟೇಟ್ GST ಆಫೀಸಿಗೆ ಹೋಗಿ. ನಿಮಗೇನಾದರೂ ಕುಂದುಕೊರತೆಗಳಿದ್ದರೆ, ಏನಾದರೂ ತೊಂದರೆಗಳಿದ್ದರೆ, ಡೌಟ್ಸ್ ಇದ್ದರೆ ಅಲ್ಲಿ ಹೋಗಿ ಆಫೀಸರ್ ಅಧಿಕಾರಿಗಳನ್ನು ಭೇಟಿಯಾಗಿ ನಿಮ್ಗೆ ಕೇಳ್ಕೊಳ್ಳಿ. ಈಗ ಹೆಂಗಿರುತ್ತಂದರೆ, ಪ್ರತಿಯೊಬ್ಬ ಪ್ರಜೆ ಅಥವಾ ವರ್ತಕರು ಈಗ ಅವರು ಪೂರ್ಣ GST ಕಾನೂನನ್ನು ಓದದೇ ಇದ್ದರೂ ಕೂಡ ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ಶುಡ್ ನೋ ಹೀಸ್ ಲಾ ಆಫ್ ದ ಲ್ಯಾಂಡ್. ಅಂದರೆ ಪ್ರತಿಯೊಬ್ಬ ಭಾರತೀಯನು ತನ್ನ ದೇಶದ ಕಾನೂನನ್ನು ತಿಳಿದುಕೊಳ್ಳಬೇಕು ಅನ್ನೋದು ಒಂದು ನಿಯಮ. ಸರ್, ಹಾಗಂತ ನಾವು ಎಲ್ಲ ಕಾನೂನನ್ನು ಓದ್ಲಿಕ್ಕಾಗತ್ತಾ? ಅಥವಾ ನಾವು ವ್ಯಾಪಾರನ ಬಿಟ್ಟು ನಾವು ಕಾನೂನು ಓದ್ಕೊತ್ಕೊಳ್ಳೋಕ್ಕಾಗತ್ತಾ ಅಂತ ಅಂದ್ಕೊಳ್ಬೋದು ನೀವು. ಬಟ್ ಆದರೆ ನಾವು ಯಾವ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀವಿ, ನಾವು ಯಾವುದೋ ಅದಕ್ಕೆ ಸಂಬಂಧಪಟ್ಟ ಏನೇನು ಕಾನೂನುಗಳಿವೆ, ನಾವು ಏನೇನು ಟ್ಯಾಕ್ಸ್ ಕಂಪ್ಲೈನ್ಸ್ ಮಾಡೋದಿದೆ, ಅವುಗಳ ಬಗ್ಗೆ ಆದ್ರೂ ತಿಳ್ಕೊಳ್ರಿ. ಏನೋ ಒಂದು ಪರ್ಟಿಕ್ಯುಲರ್ ಒಂದು ವೆಹಿಕಲ್ ಇಂಡಸ್ಟ್ರಿ ಅಂದರೆ ಒಂದು ಆಟೋಮೊಬೈಲ್ ಸೆಕ್ಟರ್ದವ್ರು ಇದ್ದೀರಿ, ನಿಮ್ಮ ಆಟೋಮೊಬೈಲ್ಗೆ ಏನೇನು ಕಾನೂನುಗಳು ಲಾಗು ಆಗ್ತಾವೆ ಅದನ್ನು ನೋಡ್ಕೊಳ್ರಿ. ಫುಡ್ ಇಂಡಸ್ಟ್ರಿ ಇದ್ದರೂ ನೀವು ಫುಡ್ ಇಂಡಸ್ಟ್ರಿ ಬಿಲ್ ಆಗುವಂಥ ನೀವು ಎಲ್ಲವನ್ನೂ ನಿಮ್ಮ ತೆರಿಗೆ ಸಲಹೆಗಾರರಿಗೆ ಅಥವಾ CAಗಳಿಗೆ ನಾವು ಕೊಟ್ಟಿದ್ದೀವಿ ಸರ್, ನನ್ನ ಕೆಲಸ ಮುಗೀತು ಅಂತ ಕೊಡೋದು ಬೇಡ. ಅದ್ರ ಬಗ್ಗೆ ನೀವು ಕೂಡ ತಕ್ಕ ಮಟ್ಟಿಗೆ ನಿಮಗೆ ಬೇಕಾಗುವಷ್ಟು ಮಟ್ಟಿಗೆ ಜ್ಞಾನವನ್ನು ಬಳಸಿಕೊಳ್ಳೋದು ನಿಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಕೂಡ. ಯಾಕಂದರೆ ನಾವು ನನ್ನ ಅನುಭವಕ್ಕೆ ಬಂದಾಗ ಯಾವಾಗ ನಾನು ಯಾವುದಾದ್ರೂ ನೋಟಿಸ್ ಇಶ್ಯೂ ಮಾಡೋದು, ಯಾವುದಾದ್ರು ಒಂದು ವೆರಿಫಿಕೇಷನ್ ತೊಗೊಂಡಾಗ ನಾನು ಯಾವಾಗ ಟ್ಯಾಕ್ಸ್ ಪೇರ್ಗೆ ಕಾಲ್ ಮಾಡ್ತೀನಿ, ಕಾಲ್ ಮಾಡಿದಾಗ ಅವರು ಟ್ಯಾಕ್ಸ್ ಪೇರ್ ಹೇಳ್ತಾರೆ, ಅಂದರೆ ಟ್ಯಾಕ್ಸ್ ಪೇರ್ ಅಂದರೆ ನಮ್ಮ ವ್ಯಾಪಾರ ಮಾಡುವಂಥ ವ್ಯಕ್ತಿ ಹೇಳ್ತಾರೆ, ಸರ್ ಇದೆಲ್ಲ ನಮ್ಮ CA ಗೊತ್ತು, ನಮ್ಮ ಕನ್ಸಲ್ಟೆಂಟ್ ಗೊತ್ತು, ನಮ್ಮ ವಕೀಲರಿಗೆ ಗೊತ್ತು ಅಂತ. ಹೌದು, ಅವ್ರ ಸಹಾಯ ತೊಗೊಳ್ಳಿ, ನಾವು ಬೇಡ ಅನ್ನೋದಿಲ್ಲ. ವಕೀಲರ ಸಹಾಯ ತೊಗೊಳ್ರಿ, CA ತೊಗೊಳ್ರಿ, ಟ್ಯಾಕ್ಸ್ ಕನ್ಸಲ್ಟೆಂಟ್ರ ಸಹಾಯ ತೊಗೊಳ್ರಿ. ಜೊತೆಗೆ ನೀವು ಕೂಡ ಅದರ ಬಗ್ಗೆ ನಿಮ್ಮ ವ್ಯಾಪಾರದ ಬಗ್ಗೆ ನಿಮಗೂ ಅದರ ಬಗ್ಗೆ ಗೊತ್ತಿರಬೇಕು. ಅಂದಾಗನೇ ನೀವು ಸರಿಯಾದ ಟ್ಯಾಕ್ಸ್ ಕಂಪ್ಲೈನ್ಸ್ ಮಾಡ್ಲಿಕ್ಕೆ ಸಾಧ್ಯದ. ನಿಮ್ಮ ವಸ್ತುಗಳಿಗೆ ಯಾವ ಸರಿಯಾದ ರೇಟ್ಗಳದಾವ, ಯಾವ್ಯಾವ ಡೇಟ್ಗಳಿಗೆ ಯಾವ್ಯಾವ ರಿಟರ್ನ್ಗಳನ್ನು ಫೈಲ್ ಮಾಡಬೇಕು. ಇದರಿಂದ ನೀವು ಟ್ಯಾಕ್ಸ್ ಕಂಪ್ಲೈನ್ಸನ್ನು ಸರಿಯಾಗಿ ಮಾಡಬೇಕಂತೆ. ನೀವು ಅನ್ನೆಸೆಸರಿ ಅಂದರೆ ಅನವಶ್ಯಕವಾಗಿ ಬಡ್ಡಿ ಮತ್ತು ದಂಡದ ರೂಪದಲ್ಲಿ ಏನು ಪಾವತಿ ಮಾಡ್ತಾರೆ ಅದನ್ನು ಉಳಿಸ್ಕೊಳ್ಬೋದು. ಮತ್ತು ಅದರಿಂದ ನೀವು ಸರ್ಕಾರಕ್ಕೂ ನಮಗೆ ಅಂದರೆ ಟ್ಯಾಕ್ಸ್ ಅಧಿಕಾರಿಗಳಿಗೂ ಸಹಾಯ ಮಾಡ್ದಂಗೆ ಆಗ್ತದೆ ಸರಿಯಾಗಿ ನೀವು ಟ್ಯಾಕ್ಸ್ ಕಂಪ್ಲೈನ್ಸ್ ಮಾಡೋದ್ರಿಂದ. ತುಂಬ ಒಳ್ಳೆ ಕಿವಿ ಮಾತು ಹೇಳಿದ್ರಿ ಸರ್, ಧನ್ಯವಾದಗಳು ನಿಮಗೆ. ಸರ್, ಈಗ ನೀವು ನಿಮ್ಮ ಆಫೀಸಿಗೆ ಏನಾದರೂ ಬಂದು ದೂರು ಕೊಡ್ಬೋದಾ? ಕೊಡ್ಬೋದು. ತಮ್ಮ ಆಫೀಸ್ ವಿಳಾಸ ಹೇಳಿಬಿಡಿ ಸರ್, ಎಲ್ಲಿ ಬರುತ್ತೆ? ಕಲಬುರಗಿ ವಿಭಾಗದ GST ಕಚೇರಿ. ನಮ್ಮ ಸೆಂಟ್ರಲ್ GST ಆಫೀಸರ್ ಗುಲ್ಬರ್ಗದ ಕಪ್ಪನೂರಿನ ಸರ್ ರೇವಣಸಿದ್ದೇಶ್ವರ ಕಾಲೋನಿಯಲ್ಲಿದೆ ನಮ್ಮ ಆಫೀಸ್ ಸರ್. ಸಹಾಯಕ ಆಯುಕ್ತರು ಕೇಂದ್ರೀಯ ಸರಕು ಮತ್ತು ಸೇವಾ ತೆರಿಗೆ ವಿಭಾಗೀಯ ಕಾರ್ಯಾಲಯ, ರೇವಣಸಿದ್ದೇಶ್ವರ ಕಾಲೋನಿ, TV ಸ್ಟೇಷನ್ ಹಿಂದಗಡೆ, ಕಪ್ಪನೂರು, ಗುಲ್ಬರ್ಗ ಸರ್, ಕಲಬುರಗಿ. ಇದು ಆಫೀಸ್ ವಿಳಾಸ. ಇಲ್ಲಿ ಬಂದರೆ ನಮ್ಮ ಸಹಾಯಕ ಆಯುಕ್ತರು ಹತ್ರ ನಾನು ಇರ್ತೀನಿ. ನನ್ನ ಜೊತೆಗೆ ಮತ್ತು ನನ್ನ ಸಹೋದ್ಯೋಗಿಗಳಾದ ಬೇರೆ ಆಫೀಸರ್ಸ್ ಇದ್ದಾರೆ. ಹರ್ಷವರ್ಧನ್ ಅಂತ ಸೂಪರಿಂಟ್ ಇದ್ದಾರೆ, ಅಬ್ದುಲ್ ರಶೀದ್ ಅಂತ ಸೂಪರಿಂಟ್ ಇದ್ದಾರೆ, ಆಮೇಲೆ ಸುಬೋಧ್ ಚಂದ್ ಸೂಪರಿಂಟ್ ಇದ್ದಾರೆ, ಇನ್ನೂ ಸಾಕಷ್ಟು ನಮ್ಮ ನಿರೀಕ್ಷಕ ಅಧಿಕಾರಿಗಳಿದ್ದಾರೆ. ನೀವು ಯಾರಿಗೂ ಭೇಟಿಯಾಗಿಯೂ ಕೂಡ ನೀವು ಅವ್ರಿಗೆ ನಿಮ್ಗೆ ಏನಾದ್ರು ನಿಮ್ಮ ತೊಂದರೆಗಳಿದ್ದರೆ ನಿಮ್ಮ ಕ್ಲಾರಿಫಿಕೇಷನ್ ಡೌಟ್ಸನ್ನು ಕ್ಲಿಯರ್ ಮಾಡಿರಿ. ಇಲ್ಲ ನನ್ನ ಹತ್ರ ಬಂದ್ರಿ, ನನ್ನ ಹೆಸರು ರಮೇಶ್ ತಪ್ಸಿ ಅಂತ. ನನ್ನ ಕಡೆ ಬಂದು ನಾನು ಕೂಡ ನಿಮ್ಮ ಸಾಧ್ಯದಷ್ಟು ನಿಮಗೆ ನಿಮ್ಮ ಏನು ಡೌಟ್ಸ್ ಇದಾವೆ ಎಲ್ಲನೂ ಕ್ಲಾರಿಫೈ ಮಾಡೋಕ್ಕೆ ನಾವು ಪ್ರಯತ್ನಿಸ್ತೇವೆ. ತುಂಬ ಧನ್ಯವಾದಗಳು ಸರ್. ಕೇಳುಗರೆ, ಇದಾಗಿತ್ತು ಇವತ್ತಿನ ಕಲ್ಯಾಣವಾಣಿ. ಈ ಕಾರ್ಯಕ್ರಮದಲ್ಲಿ ನಾವು GST 2.0 ಸುಧಾರಣೆಗಳ ಬಗ್ಗೆ, ಪರಿಷ್ಕೃತ ತೆರಿಗೆ ದರದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಂಡ್ವಿ. ಈ ವಿಚಾರವಾಗಿ ನಿಮ್ಮೊಂದಿಗೆ ವಿಚಾರ ಹಂಚಿಕೊಂಡವರು ಕಲಬುರಗಿ ವಿಭಾಗೀಯ CGST ಸಹಾಯಕ ಆಯುಕ್ತರಾದ ಶ್ರೀಶೈಲ್ ಎಂ ತೋರ್ಗಲ್ ಅವರು. ಸರ್, ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಇವರೊಂದಿಗೆ ಅಧೀಕ್ಷಕರಾದಂತಹ ರಮೇಶ್ ತಪಸ್ಸಿ ಸರ್ ಕೂಡ ನಿಮಗೆ ಸಂಪೂರ್ಣವಾದ ಸ್ಪಷ್ಟವಾದ ಮಾಹಿತಿಯನ್ನು ಹಂಚಿಕೊಂಡ್ರು. ಸರ್, ನಿಮಗೂ ಕೂಡ ಕೇಳುಗರ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್, ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಕಲ್ಯಾಣವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬಂತು. ಇಂದಿನಿಂದ ಜಾರಿಯಾಗುತ್ತಿರುವ GST 2.0 ಈ ಕುರಿತು ಮಾಹಿತಿ ನೀಡಿದವರು ಕಲಬುರಗಿ ವಿಭಾಗೀಯ CGST ಸಹಾಯಕ ಆಯುಕ್ತರಾದ ಶ್ರೀಶೈಲ್ ಎಂ ತೋರ್ಗಲ್ ಹಾಗೂ CGST ಅಧೀಕ್ಷಕರಾದ ರಮೇಶ್ ತಪಸಿ.